ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಮಂದಸ್ಮಿತಂ ಸ್ಫುರಿತಮುಗ್ಧಮುಖಾರವಿಂದಂ ಕಂದರ್ಪಕೋಟಿಶತಸುಂದರದಿವ್ಯಮೂರ್ತಿಂ ಆತಾಮ್ರಕೋಮಲಜಟಾಘಟಿತೇಂದುರೇಖಂ ಆಲೋಕಯೇ ವಟತಟೀ ನಿಲಯಂ ದಯಾಳಂ. ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಯಸ್ಯಾಂತೋ ನಾದಿಮಧ್ಯಂ ನಹಿ ಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನೋ ಜಾತಿ ನೈವ ವರ್ಣೋ ನ ಭವತಿ ಪುರುಷೋ ನೋ ನಪುಂಸಂಚ ನ ಸ್ತ್ರೀ ನಾಕಾರೋ ನೋ ವಿಕಾರೋ ನಹಿ ಜನಿ ಮರಣಂ ನಾಸ್ತಿ ಪುಣ್ಯಂಚ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತಂ ನಮಾಮಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಹರಲೀಲಾವತಾರಾಯ ಶಂಕರಾಯ ವರೌಜಸೇ ಕೈವಲ್ಯಕಲನಾಕಲ್ಪತರವೇ ಗುರವೇ ನಮಃ. ಕೈವಲ್ಯಕಲನಾಕಲ್ಪತರವೇ ಗುರವೇ ನಮಃ. ನನ್ನ ವೇದಾಂತ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಶ್ರೀಯುತ ವಿ ಮಾಶಿಲಮಣಿ ಮತ್ತು ಅವರ ಪರಿವಾರದವರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಈ 7ನೆಯ ಶ್ಲೋಕದಲ್ಲಿ ಎಲ್ಲ ಅವಸ್ಥೆಗಳು ಬದಲಾವಣೆ ಆಗಿ ಹೋದ್ರೂ ಸಹ ಆ ಎಲ್ಲ ಅವಸ್ಥೆಗಳಲ್ಲೂ ಅನುಸ್ಯೂತವಾಗಿರುವಂತಹ ಆತ್ಮ ಮಾತ್ರ ಅವನು ಏಕನೇ ಅನ್ನೋದನ್ನು ನಾವು ನೋಡಿದ್ದೇವೆ. ಒಟ್ಟು ಇಲ್ಲಿಯವರೆಗೆ 7 ಶ್ಲೋಕಗಳಾದವು. ಈ 7 ಶ್ಲೋಕಗಳಲ್ಲಿ ಹೇಳಿದ್ದೇನು ಅಂದರೆ, ಆತ್ಮ ಸದಾ ಸತ್ತಾ ರೂಪದವನು, ಇರುವವನು, ಮತ್ತು ಅವನು ಜ್ಞಾನಸ್ವರೂಪ. ಇವು ಎರಡೂ ಒಂದನ್ನು ಬಿಟ್ಟು ಇನ್ನೊಂದು ಇಲ್ಲ. ಜ್ಞಾನಸ್ವರೂಪ ಅಂದ್ರೂ ಒಂದೇನೆ, ಅವನು ಸದಾ ಇರುವವನು ಅಂದ್ರೂ ಒಂದೇನೆ. ಹಾಗಾಗಿಯೇ ನಮ್ಮಲ್ಲಿ ಸತ್ಯ ಮತ್ತು ನಿತ್ಯ, ಜ್ಞಾನ ಇವೆಲ್ಲವೂ ಒಂದರ್ಥದಲ್ಲಿ ಪರ್ಯಾಯ ಪದಗಳಿದ್ದ ಹಾಗೇನೆ ಸದಾ ಇರುವವು ಎನ್ನುವಂಥ ಅರ್ಥವನ್ನು ಕೊಡ್ತವೆ. ಹಾಗಾಗಿ ಇಲ್ಲಿ ಆತ್ಮನನ್ನು ಬಿಟ್ಟು ಇನ್ನೇನೂ ಇಲ್ಲ. ನೇಹ ನಾನಾಸ್ತಿ ಕಿಂಚನ, ಆತ್ಮೇತರವಾದದ್ದು ಯಾವುದೂ ಇಲ್ಲ. ಯಾವುದು ಇದ್ದ ಹಾಗೆ ತೋರುತ್ತೋ ಅದು ಆತ್ಮನ ಸತ್ತೆಗೆ ಅಧೀನವಾಗಿ ಇರುತ್ತದೆ. ಯಾವುದು ನಮಗೆ ಜ್ಞಾನಕ್ಕೆ ಬರುತ್ತೋ ಅದು ಆತ್ಮನ ಜ್ಞಾನದಿಂದ ಬೆಳಗ್ತಾ ಇರ್ತದೆ. ಅಲ್ಲಿಗೆ ಆತ್ಮನ ಹೊರತಾಗಿ ಇನ್ನೇನೂ ಇಲ್ಲ ಅಂತ. ಅದರ ಅನುಭವಕ್ಕೆ ನಮಗೆ ಹಾಗೆ ಬರ್ತಾ ಇಲ್ಲ ಅಂತ ನೀವು ಹೇಳಬಹುದು. ಹೌದು, ಆದರೆ ಈ ವಿಷಯವಾಗಿ ದಕ್ಷಿಣಾಮೂರ್ತಿ ಸ್ತೋತ್ರ ಮತ್ತು ಉಪನಿಷತ್ತುಗಳು ಇವೆಲ್ಲವೂ ಏಕಕಂಠದಿಂದ ಸಾರ್ತವೆ.
ನೇಹ ನಾನಾಸ್ತಿ ಕಿಂಚನ ಆತ್ಮೈವ ಇದಮಗ್ರ ಆಸೀತ್, ಆತ್ಮನೇ ಇದ್ದ ಅಂತ. ಹಾಗಿದ್ದರೆ ನಮಗೆ ನಾವು ಆ ಪರಮಾತ್ಮನ ಸ್ವರೂಪವೇ, ಈ ಜೀವಾತ್ಮನ ನಾವು ಏನು ಹೇಳ್ತೇವಲ್ಲ, ಹಾಗಿದ್ದ ಪರಮಾತ್ಮನ ಸ್ವರೂಪ ನಮ್ಮದೇ ಸ್ವರೂಪ, ಅಂದರೆ ನಮ್ಮ ಸ್ವರೂಪ ಪರಮಾತ್ಮನನ್ನು ಬಿಟ್ಟು ಬೇರೆ ಅಲ್ಲ ಎನ್ನುವಂತಹ ಈ ಭಾವನೆಯಾಗಲಿ, ಪ್ರಪಂಚವನ್ನು ನೋಡಿದಾಗ ಇದು ಆತ್ಮನದೇ ರೂಪ ಎನ್ನುವ ಭಾವನೆ ಆಗಲಿ, ಇಲ್ಲೆಲ್ಲ ಕಡೆಗೂ ಏಕತ್ವವೇ ಎಲ್ಲ ವಸ್ತುಗಳಲ್ಲಿ ಕಾಣುವುದಾಗಲಿ ಯಾಕೆ ನಮಗೆ ಗೋಚರಿಸುವುದಿಲ್ಲ? ಇದೊಂದು ಪ್ರಶ್ನೆ ಕಾಡುತ್ತೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಇದು ಮಾಯಾ ವಿಜೃಂಭಣ ಅಂತ. ಒಂದೇ ವಸ್ತು ಅದು ಬೇರೆ ಬೇರೆಯಾಗಿ ತೋರುವುದಕ್ಕೆ ಕಾರಣ ಅವಿದ್ಯೆ ಅಥವಾ ಮಾಯೆ. ಈ ಪ್ರಪಂಚ ಇದು ಮಾಯೆಯಿಂದಲೇ, ಚೈತನ್ಯವನ್ನು ಆಶ್ರಯಿಸಿಕೊಂಡಿರುವುದು ಮಾಯೆ. ಆ ಮಾಯೆ ತ್ರಿಗುಣಾತ್ಮಿಕ. ಆ ತ್ರಿಗುಣಾತ್ಮಕಳಾದಂಥ ಮಾಯೆ ಸಗುಣಳು. ಆ ಸಗುಣವಾದ ಮಾಯೆಯಿಂದ ಹುಟ್ಟಿದಂಥ, ಅಂದರೆ ಹುಟ್ಟಿದ್ದಲ್ಲ, ತೋರ್ತಾ ಇರುವಂಥದ್ದು ಈ ಪ್ರಪಂಚ, ಇದೂ ಸಹ ಸದಾ ಸಗುಣಾತ್ಮಕವಾಗಿಯೇ ನಮಗೆ ತೋರ್ತಾ ಇರುತ್ತೆ. ಎಲ್ಲಿ ಈ ಗುಣ ಬರುತ್ತೋ ಅಲ್ಲಿ ಏನಾಗುತ್ತೆ, ಎಲ್ಲವೂ ಸಹ ಬೇರೆ 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 ಅಂತ ಈ ದ್ವೈತ ಭಾವ ವಿಜೃಂಭಿಸ್ತಾ ಇರುತ್ತೆ, ಭಿನ್ನತೆ ಕಾಣ್ತಾ ಇರುತ್ತೆ ಅಂತ. ಹಾಗಾಗಿ ಈ ಮಾಯೆಯ ಹಿನ್ನೆಲೆಯಲ್ಲಿ ಎಲ್ಲವೂ ಸಹ ಬೇರೆ 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 ಅಂತ ಕಾಣ್ತಾ ಇರುತ್ತೆ. ಅದು ಮಾಯೆ ಮಾಡುವಂಥ ಒಂದು ಚಮತ್ಕಾರ. ನಿನ್ನೆ ದಿವಸ ನಾನು ಹೇಳಿದ್ದೇನಲ್ಲ, ವಿನೋದಾಯ ಚೈತನ್ಯಮೇಕಂ ವಿಭಜ್ಯ ದ್ವಿಧಾ ದೇವಿ ಜೀವ ಶಿವಶ್ಚೇತಿ ನಾಮ್ನ. ಎಲ್ಲ ವಿಭಾಗ ಮಾಡ್ತಾ ಇರುತ್ತೆ, ಬೇರೆ 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 ಮಾಡಿ ತೋರಿಸ್ತಾ ಇರುತ್ತೆ. ಯಾಕೆ ಹೀಗೆ ಕೇಳಿದರೆ ಅದು ಮಾಯೆಯ ಸ್ವಭಾವ ಹೀಗೆ ಅಂತ. ಇದನ್ನು ಡಿ ವಿ ಜಿ ಅವರು ಹೇಳ್ತಾರೆ, ಮರ ತನ್ನ ಹೆತ್ತ ಬೀಜವನಿಲ್ಲೆನಿಸಿ ವಿಸ್ತರಿಸುವಂದದಿ ಮಾಯೆ ತನ್ನ ಮೂಲವನು ಮರೆಮಾಚಿ ಮೆರೆಯುತ್ತಿಹಳು ಅಂತ. ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ ಅಂತ. ಈಗ ಹಾಲನ್ನು ಮೇಲೆ ಕೆಳಗೆ ಮಾಡಿದರೆ ಏನು ಬರುತ್ತೆ? ನೊರೆ ಬರುತ್ತೆ. ನೊರೆ ಎನ್ನುವ ಶಬ್ದವನ್ನು ನಾವು ಪ್ರಯೋಗ ಮಾಡ್ತೇವೆ. ಆದರೆ ಈ ನೊರೆ ಅನ್ನೋದು ಹಾಲನ್ನು ಬಿಟ್ಟು ಬೇರೆಯಾಗಿ ಉಂಟೋ? ಇಲ್ಲ. ಹಾಗೆಯೇ ತೋರ್ತಾ ಇರುವಂಥ ಈ ಪ್ರಪಂಚ ಮಾಯೆಯ ಕೂಸಾದ್ರಿಂದ ಇದು ಬ್ರಹ್ಮವನ್ನು ಬಿಟ್ಟು ಬೇರೆಯಾಗಿ ಇಲ್ಲ. ಬ್ರಹ್ಮವೇ ಪ್ರಪಂಚಾಕಾರವಾಗಿ ತೋರ್ತದೆ. ಹೇಗೆ ಹಾಲೇ ನೊರೆಯ ರೂಪದಲ್ಲಿ ತೋರ್ತದೆಯೋ ಹಾಗೆ ತೋರ್ತದೆ. ಹಾಗೆ ತೋರುವುದಕ್ಕೆ ಕಾರಣ ಏನು ಅಂದರೆ ಅದು ಮಾಯೆಯ ಚಮತ್ಕಾರ. ನೊರೆ ಸೃಷ್ಟಿ ಪಾಲ್ ಬ್ರಹ್ಮ. ಇದೇನು ಮಾಡುತ್ತೆ ಕೇಳಿದರೆ, ತಾನು ಯಾವ ಪರವಸ್ತುವನ್ನು ಆಶ್ರಯಿಸಿಕೊಂಡು ಇತ್ತೋ ಅದನ್ನೇ ಮುಚ್ಚಿ ತನ್ನನ್ನು ಬಿಟ್ಟರೆ ಇನ್ನೇನೂ ಇಲ್ಲ ಅನ್ನೋ ಥರ ವಿಜೃಂಭಿಸ್ತಾ ಇರುತ್ತೆ. ಹಾಲನ್ನು ಮೇಲೆ ಕೆಳಗೆ ಮಾಡಿದಾಗ ನೊರೆ ಬರುತ್ತೆ, ಕೊನೆಗೆ ಕೆಳಗಡೆ ಹಾಲಿದ್ದಿದ್ದು ಕಾಣೋದೇ ಇಲ್ಲ ನಮಗೆ. ಆದರೆ ಹಾಲನ್ನು ಬಿಟ್ಟರೆ ನೊರೆಗೆ ಅಸ್ತಿತ್ವ ಇಲ್ಲ. ಹೀಗೆ ಈ ಮಾಯೆ ಮಾಡುವಂಥ ಎಲ್ಲ ಚಮತ್ಕಾರ. ಹಾಗಾಗಿ ಪ್ರಪಂಚದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದರೂ ಸಹ ಭೇದವೇ ಕಾಣ್ತಾ ಇರುತ್ತೆ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಈಗ ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಪ್ರಕಾಶವ್ಯತಿರೇಕೇಣ ಪದಾರ್ಥ ಕೋಪಿ ನಾಸ್ತಿ ಚೇತ್. ಆತ್ಮಸತ್ತೆಯನ್ನು ಬಿಟ್ಟು, ಆತ್ಮನ ಪ್ರಕಾಶವನ್ನು ಬಿಟ್ಟು ಇನ್ನೊಂದು ಪದಾರ್ಥ ವಸ್ತುವೇ ಇಲ್ಲ ಅಂತಾದರೆ ಪರಮಾರ್ಥೋಪದೇಶಾಂತಹ ವ್ಯವಹಾರ ಕಥಂ ಭವೇತ್. ಉಪದೇಶ ಯಾರಿಗ್ರಿ ಮಾಡಬೇಕು ಅಂದರೆ ಶಿಷ್ಯನ ಪ್ರಶ್ನೆ ಅರ್ಥ ಎಷ್ಟು? ಪರಮಾತ್ಮನನ್ನು ಬಿಟ್ಟು ಇನ್ನೇನೂ ಇಲ್ಲ. ಈಗ ಜೀವಾತ್ಮ ಅಂತ ಕರೆಸ್ಕೊಳ್ತಾ ಇರುವಂಥ ನಾನು ಮತ್ತು ನೀವು ಇಬ್ಬರೂ ಸಹ ಪರಮಾತ್ಮ ಅಂತಲೇ ಆದಮೇಲೆ, ನಾವಿಬ್ಬರು ಪರಮಾತ್ಮ ಸ್ವರೂಪರು ಅಂತ ಆದಮೇಲೆ ಮತ್ತೆ ನಮಗೆ
ಉಪದೇಶ ಯಾಕೆ? ನಾವು ಪರಮಾತ್ಮ ಆದ್ವಲ್ಲ, ಆಗಿಬಿಟ್ಟಿದ್ದೇವೆ ಆಲ್ರೆಡಿ. ಉಪದೇಶ ಯಾಕೆ ಮತ್ತೆ ನಮಗೆ ಅಲ್ವಾ? ಹಾಗಾಗಿ ನಮಗೆ ಪರಮಾತ್ಮನ ಸಾಕ್ಷಾತ್ಕಾರದ ಅವಶ್ಯಕತೆ ಇಲ್ಲ. ಬಿಕಾಸ್ ಆಲ್ರೆಡಿ ವಿ ಹ್ಯಾವ್ ಆಗಿಬಿಟ್ಟಿದ್ದೇವೆ ನಾವು ಅಷ್ಟೇ ಅಂತ ಒಂದು. ಮತ್ತೆ ಇನ್ನು ಈ ಜೀವಾತ್ಮ ಪರಮಾತ್ಮನೇ ಆದದ್ದಿದ್ದರೆ ಇನ್ನೊಂದು ಪ್ರಶ್ನೆ ಏನು ಕೇಳಿದರೆ, ಕಸ್ಯ ಬಂಧ? ಇವನು ಪರಮಾತ್ಮನೇ ಅಂತಾದರೆ ಇಲ್ಲಿ ಸಂಸಾರದಲ್ಲಿ ಬದ್ಧನಾದವನು ಯಾರು? ಒಬ್ಬ ಬಂಧಕ್ಕೆ ಒಳಗಾದರೆ, ಬದ್ಧನಾದರೆ ಅವನಿಗೆ ಮೋಕ್ಷಕ್ಕೋಸ್ಕರ ಉಪದೇಶ ಮಾಡಬೇಕು. ನಾನು ಸಂಸಾರಿ ಅಲ್ಲ, ನಾನು ಪರಮಾತ್ಮನೇ ಅಂತ ಆದಮೇಲೆ ನಾನು ಬದ್ಧನಲ್ಲ. ಮತ್ತು ಈ ಮೋಕ್ಷ ಯಾರಿಗೆ? ಒಬ್ಬನೇ ಆದವನಿಗೆ ಮತ್ತಿದರಿಂದ ಬಿಡಿಸ್ಕೊಳ್ಳೋದು ಅಂತ ಉಂಟಾ? ಜೀವಭಾವವನ್ನು ಕಳ್ಕೊಂಡು ನಾನು ಪರಮಾತ್ಮ ಭಾವವನ್ನು ಪಡಿಬೇಕು ಅನ್ನೋದಿಲ್ವಲ್ಲ, ಒಬ್ಬನೇ ಇರೋದು. ಹಾಗಾಗಿ ಬದ್ಧತೆ ಕೇನ ಹೇತುನ, ಆದರೂ ಸಹ ಇಲ್ಲ ಈ ಸಂಸಾರದಲ್ಲಿ ಬಂಧಿತನಾಗಿದ್ದಾನೆ ಅಂದರೆ ಅವನು ಬಂಧನಕ್ಕೆ ಒಳಗಾದದ್ದಾದರೂ ಹೇಗೆ? ಅಷ್ಟೇ ಅಲ್ಲ, ಮತ್ತು ಮುಂದಿನ ಪ್ರಶ್ನೆ ನಂದು, ಮಾಯಾಯಾ ಲಕ್ಷಣಂ ಕಿಂ? ಈ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ 10 ಸ್ತೋತ್ರದಲ್ಲಿ 5 ಶ್ಲೋಕದಲ್ಲಿ ಮಾಯೆಗೆ ಸಂಬಂಧಪಟ್ಟ ಮಾತು ಬಂದಿದೆ. ಹಾಗಾಗಿ ಈ ಮಾಯೆ ಅಂತ ಹೇಳ್ತಾ ಬಂದಿದ್ದೀರಲ್ಲ, ಈ ಮಾಯೆಯ ಲಕ್ಷಣ ಏನು ಅದನ್ನು ಹೇಳಿ ನನಗೆ. ಅದೊಂದು ಸಲ ಕೈಗೆ ಸಿಕ್ಕಿದ್ರೆ ಆಮೇಲೆ ನೋಡ್ಕೊಳ್ತೇವೆ. ಹಾಗಾಗಿ ಆ ಮಾಯೆಯ ಲಕ್ಷಣವನ್ನು ನನಗೆ ತಿಳಿಸಿಕೊಡಿ. ಹೀಗೆ 3-4 ಪ್ರಶ್ನೆಗಳನ್ನು ಶಿಷ್ಯ ಮಾಡಿದ. ಹೀಗೆ ಶಿಷ್ಯ ಮಾಡಿದಂಥ ಪ್ರಶ್ನೆಗೆ ಉತ್ತರವನ್ನು ಹೇಳೋದಕ್ಕೆ ಈ 8ನೆಯ ಶ್ಲೋಕ ಹೊರಟಿದೆ. ಪ್ರಪಂಚದಲ್ಲಿ ಆತ್ಮವಸ್ತು ಒಂದೇ ಇರುವುದಾದರೂ ಸಹ ಆ ಆತ್ಮನನ್ನೇ ಆಶ್ರಯಿಸಿಕೊಂಡು ಅನಾದಿಯಿಂದ ಇರುವಂಥ ಮಾಯೆಯಿಂದ ಎಲ್ಲವೂ ಸಹ ಬೇರೆ ಬೇರೆಯಾಗಿ ತೋರುತ್ತೆ. ಈ ಮಾಯೆಯಿಂದಾಗಿಯೇ ಜೀವಾತ್ಮ ಪರಮಾತ್ಮನ ಭೇದ, ಅವಿದ್ಯೆಯಿಂದಾಗಿ ಪರಮಾತ್ಮನ ಅಂಶವೇ ಆದದ್ದಿದ್ರೂ ಸಹ ತಾನು ಪರಮಾತ್ಮನಲ್ಲ ಅಂತ ಅಂದ್ಕೊಂಡಿದ್ದಾನೆ. ಮಾಯಾ ವಿಜೃಂಭಿತ ಅಂತಲ್ಲಿ ಬರ್ತದೆ ಆ ಶಬ್ದ, ಮಾಯಾ ಪರಿಭ್ರಾಮಿತ ಅಂತ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಹಾಗಿದ್ದರೆ ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಮುಂದೆ ಹೇಳುತ್ತೆ. ಇಲ್ಲಿ ನೀನು ಪರಮಾತ್ಮನೇ ಆಗಿದ್ದೀಯೇ ಅಂತ ತತ್ವಮಸಿ ಎನ್ನುವಂತಹ ವಾಕ್ಯದಿಂದ ಗುರುಗಳು ಉಪದೇಶ ಮಾಡ್ತಾರೆ. ಅದು ಭಾಷೆಗೆ ಸಂಬಂಧಪಟ್ಟ ನಿಯಮಕ್ಕೆ ಅಲ್ಲಿ ಭಾಗತ್ಯಾಗ ಲಕ್ಷಣ ಅಂತ ಕರೀತಾರೆ. ಅಂದರೆ ಆ ವ್ಯಕ್ತಿಯನ್ನು ನಾವು ನೋಡಿರ್ತೇವಲ್ಲ, ಎಲ್ಲೋ ಒಂದು ಕಡೆಗೆ ಆ ಕಾಲ, ಆ ದೇಶ, ಅಲ್ಲಿನ ಆಕಾರ ಎಲ್ಲವನ್ನು ಬಿಟ್ಟು ಎಲ್ಲ ಕಡೆಗೂ ಅನುಸ್ಯೂತವಾಗಿರುವಂಥ ಒಂದೇ ಒಂದು ತತ್ವವನ್ನು ನಾವು ಸ್ವೀಕರಿಸ್ತೇವೆ. ಇದು ಯಾಕೆ ಹೀಗೆ ಅಂತ ಕೇಳಿದರೆ, ಒಂದು ವಿಷಯದ ಅರ್ಥವನ್ನು ಮಾಡಿಕೊಳ್ಳಬೇಕಿದ್ರೆ ನಾವು ಈ ಭಾಷೆಯಲ್ಲಿ ಆಗುವಂತಹ ಎಷ್ಟೋ ಬದಲಾವಣೆಗಳನ್ನು ಒಪ್ಪಿಕೊಳ್ಳಲೇಬೇಕಾಗತ್ತೆ. ಅದು ಭಾಷೆಯ ನಿಯಮ. ನಾವು ಭಾಷೆಯ ನಿಯಮದಿಂದಾಗಿ ವಿಷಯ ಸಮರ್ಥನೆ ಮಾಡ್ತಾ ಇಲ್ಲ. ವಿಷಯ ಸಮರ್ಥನೆಗೆ ಭಾಷೆ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದಕ್ಕಷ್ಟೇ ಉದಾಹರಣೆ. ಈಗ ನೋಡಿ, ಒಂದು ಉದಾಹರಣೆ ಕೊಡ್ತೇನೆ. ನಾವು ಆಡು ಭಾಷೆಯಲ್ಲೂ ಇಂಥ ಮಾತುಗಳನ್ನು ಸಾಕಷ್ಟು ಆಡ್ತೇವೆ. ಅದನ್ನು ನೇರ ಕೇಳಿದಾಗ ಬರುವ ಅರ್ಥ ಬೇರೆ, ಅದರ ಒಳಗೆ ಕೇಳಿದರೆ ಗೊತ್ತಾಗುವ ಅರ್ಥ ಬೇರೆ. ಹೇಗೆ ಅಂದರೆ, ಈ ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಜನ ಹೇಳ್ತಾರೆ, ತೇರಿಗೆ ನಿನಗೊಂದು ಅಂಗಿ ಹೊಲಿಸ್ತೇನೆ ಅಂತ. ಇದು ವಾಕ್ಯ ಅಷ್ಟೇ. ತೇರಿಗೆ ಅಂಗಿ ಹೊಲಿಸ್ತೇನೆ. ತೇರು ಅಂದರೆ ಜಾತ್ರೆ. ಹಾಗಿದ್ರೆ ಅಂಗಿಯನ್ನು ಆ ತೇರಿಗೆ ಹೊಲಿಸ್ತಾರಾ? ಹೌದು ತಾನೆ? ಹಾಗಿದ್ರೆ ಏನು? ತೇರಿನ ಸಮಯದಲ್ಲಿ ನಿನಗೊಂದು ಹೊಸ ಶರ್ಟನ್ನು ಹೊಲಿಸಿ ಕೊಡ್ತೇನೆ. ಆದರೆ ಅದನ್ನು ಹೇಳಬೇಕಿದ್ರೆ ಇಷ್ಟುದ್ದ ಹೇಳುವ ಅವಶ್ಯಕತೆ ಇಲ್ಲ. ಕೇಳಿದ ತಕ್ಷಣ ನಮ್ಮಪ್ಪ ತೇರಿ ಅಂಗಿ ಹೊಲಿಸ್ತಿ ಹೇಳಿದ್ದಾರೆ ಅಂತ ಸಂತೋಷ ಪಡುತ್ತೆ ಮಗು, ಎಲ್ಲರ ಹತ್ರ ಹೇಳ್ಕೊಳ್ಳುತ್ತೆ. ಬುದ್ಧಿವಂತ ಗೆಳೆಯ ಕೇಳ್ತಾನೆ, ಅಲ್ಲಯ್ಯ ತೇರಿ ಅಂಗಿ ಹೊಲಿಸಿದ್ರೆ ನಿನಗೇನಯ್ಯ ಅಂತಂದರೆ ಕೇಳೋದಿಲ್ಲ ಅಲ್ವಾ? ಹಾಗೆಯೇ ಇನ್ನೊಂದು ಉದಾಹರಣೆ, ನಿಮ್ಮ ಮಗಳಿಗೆ ಮದುವೆ ಆಯ್ತಂತೆ, ಎಲ್ಲಿಗೆ ಕೊಟ್ರಿ ಅಂತ ಕೇಳಿದರೆ, ನಾನು ಮಗುವನ್ನು ಬಿಜಾಪುರಕ್ಕೆ ಕೊಟ್ಟೆ.
ಬಿಜಾಪುರಕ್ಕ? ಹಾಗಿದ್ರೆ ಏನು ಅರ್ಥ ಅಂತ ಕೇಳಿದರೆ, ಬಿಜಾಪುರದಲ್ಲಿ ಇರುವ ಹುಡುಗನಿಗೆ ಕೊಟ್ಟೆ ಅಲ್ವಾ? ಹಾಗೆ ಇಲ್ಲೆಲ್ಲ ಕಡೆಗೂ ಸಹ ನಾವೇನು ಮಾಡ್ತೇವೆ ಕೇಳಿದರೆ, ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಅರ್ಥವನ್ನು ಮನಸ್ಸಲ್ಲೇ ನಾವು ಗ್ರಹಿಸಿಕೊಂಡು ಅರ್ಥ ಮಾಡ್ಕೊಳ್ತೇವೆ. ಎಲ್ಲಿ ಜಾಸ್ತಿ ಅಂತ ಅನಿಸುತ್ತೆ ಅದನ್ನು ಬಿಡ್ತೇವೆ. ಇದೆಲ್ಲ ಭಾಷೆಯ ಸಹಜವಾದಂಥ ನಿಯಮ. ಹಾಗಿದ್ರೆ ಈ ಭಿನ್ನತೆಯನ್ನೆಲ್ಲ ಕಳ್ಕೊಂಡು ಜೀವಾತ್ಮನಾದಂಥ ಈತ ಪರಮಾತ್ಮನೇ ಹೇಗೆ ಆಗ್ತಾನೆ ಅನ್ನೋದನ್ನು ಆ ತತ್ವಮಸಿ ಎನ್ನುವಂಥ ವಾಕ್ಯದಲ್ಲಿ ಗುರುಗಳು ಉಪದೇಶ ಮಾಡಿದ್ದಾರೆ. ಮುಂದೆ ಸಂಶಯ ಬರುತ್ತೆ, ಇದೂ ಸಹ ಕಲ್ಪಿತವೇ ಅಲ್ವಾ, ಇದೂ ಸಹ ಮಾಯೆಯಿಂದ ಕಲ್ಪಿತವಾದದ್ದಲ್ವಾ ಅಂತ ಸಾಕಷ್ಟು ಆಕ್ಷೇಪಗಳು ಬರ್ತವೆ. ಅದಷ್ಟಕ್ಕೂ ಸಹ ಉತ್ತರ ಸಿಗತ್ತೆ. ಇಷ್ಟು ಹಿನ್ನೆಲೆಯಲ್ಲಿ ಈಗ ಶಿಷ್ಯನ ಪ್ರಶ್ನೆಗೆ ಗುರುಗಳು ಉತ್ತರವನ್ನು ಹೇಳಬೇಕು. ಆ ಹಿನ್ನೆಲೆಯಲ್ಲಿ ಈ ಶ್ಲೋಕ ವಿಶ್ವಂ ಅಂತ ಪ್ರಾರಂಭ ಆಗುತ್ತೆ. ವಿಶ್ವಂ ಪಶ್ಯತಿ ಕಾರ್ಯಕಾರಣತಯಾ ಸ್ವಸ್ವಾಮಿ ಸಂಬಂಧತಃ ಶಿಷ್ಯಾಚಾರ್ಯತಯಾ ತಥೈವ ಪಿತೃಪುತ್ರಾದ್ಯಾತ್ಮನಾ ಭೇದತಃ ಸ್ವಪ್ನೆ ಜಾಗೃತಿ ವಾಯ ಏಷ ಪುರುಷೋ ಮಾಯಾ ಪರಿಭ್ರಾಮಿತಃ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀದಕ್ಷಿಣಾಮೂರ್ತಯೇ. ಪರಮಾತ್ಮ ಆತ ಪರಿಪೂರ್ಣ. ಆ ಪರಮಾತ್ಮನೇ ಮಾಯೆಯಿಂದಾಗಿ ಜೀವಾತ್ಮ ಅಂತ ಕರೆಸ್ಕೊಂಡು ಸಂಸಾರಿಯಾಗಿದ್ದಾನೆ. ಈಗ ಆತ ಏನು ಮಾಡ್ತಾನೆ ಅಂದರೆ, ಎಚ್ಚರ ಮತ್ತು ಕನಸು ಈ ಎಲ್ಲ ತನ್ನ ಅವಸ್ಥೆಗಳಲ್ಲಿ ಈ ಪ್ರಪಂಚವನ್ನು ನೋಡ್ತಾನೆ. ಪ್ರಪಂಚವನ್ನು ಹೇಗೆ ನೋಡ್ತಾನೆ ಅಂದರೆ, ನೋಡುವಾಗ ಎಲ್ಲ ಕಡೆಗೂ ಸಹ ಕಾರ್ಯ ಕಾರಣ ಭಾವದಿಂದಲೇ ನೋಡ್ತಾ ಇರ್ತಾನೆ. ಸ್ವಾಮಿ ಭೃತ್ಯ ಮತ್ತು ಗುರು ಶಿಷ್ಯ ಮತ್ತು ಹೀಗೆ ಬಗೆ ಬಗೆಯಾಗಿ ಈ ಎಲ್ಲ ಭೇದವನ್ನೇ ನೋಡ್ತಾ ಹೊರತಾನೆ. ಈ ಭೇದ ಭಾವದಿಂದ ನೋಡ್ತಾ ಇರ್ತಾನಲ್ಲ ಆ ಜೀವಾತ್ಮನಾಗಿ ಬಂದಂತಹ ಪರಮಾತ್ಮ, ಮತ್ತಷ್ಟೇ ಅಲ್ಲ ತಂದೆಯ ಮಗನಾಗಿ ಎಲ್ಲ ಬೇರೆ ಬೇರೆಯಾಗಿ ನೋಡ್ತಾನೆ. ಹೀಗೆ ಎಲ್ಲ ಕಡೆಗೂ ಸಹ ಈ ಭೇದ ಭಾವದಿಂದ ನೋಡ್ತಾ ಇರುವಂತಹ ಆ ಗುರುಮೂರ್ತಿಯಾದಂಥ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಅಂತ. ಹಾಗೆ ನೋಡೋದಕ್ಕೆ ಕಾರಣ ಮಾಯಾ ಪರಿಭ್ರಾಮಿತ, ಮಾಯೆಯಿಂದ ಪರಿಭ್ರಮೆಗೆ ಒಳಗಾದವನು ಅಂತ ಅರ್ಥ. ವಿಶ್ವಂ ಪಶ್ಯತಿ ಕಾರ್ಯಕಾರಣತಯ. ವಿಶ್ವಂ ಅದಕ್ಕೆ ಅರ್ಥನೇ ಚಿತ್ರವಿಚಿತ್ರವಾದಂತಹ ಸನ್ನಿವೇಶಗಳಿಂದ ಕೂಡಿದ್ದು ಅಂತ ಅರ್ಥ. ಈ ಪ್ರಪಂಚದ ಎಲ್ಲಿ ನೀವು ಹೋಗಿ ನೋಡಿದರೂ ಸಹ ನಮ್ಮ ಯಾವುದೇ ಆರ್ಟಿಸ್ಟ್ ಈ ಪ್ರಪಂಚವನ್ನು ರಚನೆ ಮಾಡ್ದಂಗೆ ಕಾಣೋದಿಲ್ಲ. ಅದು ಹಿಂದಿರುವಂಥ ಒಬ್ಬನೇ ಒಬ್ಬ ಕಲಾವಿದ, ಅವನು ಒಬ್ಬನೇ. ಹಾಗಾಗಿ ಇದು ವಿಶ್ವಂ ಅಂದರೆ ವಿವಿಧ ರೀತಿಯಲ್ಲಿ ಹರಡಿಕೊಂಡಿದೆ. ಇದು ಇಂತಹ ವಿಶ್ವವನ್ನು ಪಶ್ಯತಿ ನೋಡ್ತಾನೆ. ಹೇಗೆ ನೋಡ್ತಾನೆ ಅಂದರೆ ಕಾರ್ಯಕಾರಣತಯ. ಯಾವುದೇ ಒಂದು ವಸ್ತುವಿನ ಹಿಂದೆ ಕಾರಣ ಇದೆ, ಆ ಕಾರಣದಿಂದ ಕಾರ್ಯ ಆಗಿದೆ. ಕಾರ್ಯ ಕಾರಣ, ಕಾರ್ಯ ಕಾರಣ. ಹಾಗಿದ್ರೆ ಇದು ಎರಡು ಬೇರೇನೋ ಅಥವಾ ಎರಡು ಒಂದೇನೋ ಅಂತ ಕೇಳಿದ್ರೆ ಹೇಳಕ್ಕೆ ಬರೋದಿಲ್ಲ. ಯಾಕೆಂದರೆ ಮುಂದೆ ಶಬ್ದ ಉಂಟು, ಮಾಯಾ ಪರಿಭ್ರಾಮಿತ ಅಂತ. ಹೀಗೆ ಎಲ್ಲವನ್ನೂ ಬೇರೆ 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 ಬೇರೆಯಾಗಿ ನೋಡ್ತಾನೆ. ಹೇಗೆ ಅಂದರೆ ಸ್ವಸ್ವಾಮಿ ಸಂಬಂಧತಃ, ಸ್ವಾಮಿ ಭೃತ್ಯ ಸಂಬಂಧ. ಈಗ ಮಾನಸ ಉಲ್ಲಾಸದಲ್ಲಿ ಇದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ ಅವರು. ಮೂಲ ಶ್ಲೋಕದಲ್ಲಿ ಇದನ್ನು ಇನ್ನೂ ವಿವರಿಸಿ. ಈ ದೇವತೆಗಳಲ್ಲಿ ಇಂದ್ರ ಅಂತ ಒಬ್ಬ ಇದ್ದಾನೆ. ನಾವು ಆ ಇಂದ್ರನನ್ನು ಉಪಾಸನೆ ಮಾಡ್ತೇವೆ. ನಾವು ಉಪಾಸಕರು, ಇಂದ್ರ ಉಪಾಸ್ಯ ಅಲ್ವಾ?
ಆಯಿತು. ಆ ಇಂದ್ರ ಏನು ಮಾಡ್ತಾನೆ ಅಂದರೆ ತನಗಿಂತ ದೊಡ್ಡವರನ್ನು ಉಪಾಸನೆ ಮಾಡ್ತಾನೆ. ಅವನು ಬೃಹಸ್ಪತಿಯನ್ನು ಉಪಾಸನೆ ಮಾಡ್ತಾನೆ. ಆಗ ಇಂದ್ರ ಉಪಾಸಕ, ಬೃಹಸ್ಪತಿ ಉಪಾಸ್ಯ. ಸರಿ, ಆ ಬೃಹಸ್ಪತಿ ಏನು ಮಾಡ್ತಾನೆ, ತನಗಿಂತ ದೊಡ್ಡವನಾದನ್ನು ಉಪಾಸನೆ ಮಾಡ್ತಾನೆ, ಅಂದರೆ ಚತುರ್ಮುಖನನ್ನು. ಆಗ ಬೃಹಸ್ಪತಿ ಉಪಾಸಕ, ಚತುರ್ಮುಖ ಉಪಾಸ್ಯ. ಈಗ ಪ್ರಶ್ನೆ ಇಷ್ಟೇ, ಹಾಗಿದ್ದರೆ ಇಂದ್ರ ನಿಜವಾಗಿಯೂ ಉಪಾಸ್ಯನೋ ಉಪಾಸಕನೋ? ಅಂದರೆ ಇದನ್ನು ಹೇಳೋದು ಸಾಪೇಕ್ಷಿಕವಾಗಿ ನಾವು ಎಲ್ಲವನ್ನು ಹೇಳ್ತಾ ಇರ್ತೇವೆ. ಇದು ಕಲ್ಪಿತ ಅಂತ. ಅವನು ನಿಜವಾಗಿ ಉಪಾಸ್ಯನೂ ಅಲ್ಲ, ಉಪಾಸಕನೂ ಅಲ್ಲ, ಎರಡೂ ಹೌದು. ಯಾಕೆ ಕೇಳಿದರೆ, ನಮ್ಮಿಂದ ಉಪಾಸ್ಯ, ಅವನಿಗಿಂತ ದೊಡ್ಡವರಿಂದ ಆತ ಉಪಾಸಕ. ಹಾಗಾಗಿ ಇದು ಎಲ್ಲಾಗತ್ತೆ ಕೇಳಿದರೆ, ನಾವು ಎಲ್ಲೆಲ್ಲಿ ಆರೋಪವನ್ನು ಮಾಡ್ತೇವೋ, ಕಲ್ಪಿಸ್ತೇವೋ, ಅಲ್ಲಿ ಮಾತ್ರ ಇದು ಎಲ್ಲ ಸಂಬಂಧ ಸಂಭವಿಸತ್ತೆ. ಹಾಗೆಯೇ ಸ್ವಾಮಿ ಭೃತ್ಯ. ಈಗ ಒಬ್ಬ ಆಳಿರ್ತಾನೆ, ಅವನು ತನ್ನ ಯಜಮಾನ ಮನೆಗೆ ಬಂದು ಅವನು ಹೇಳಿದ ಕೆಲಸವನ್ನೆಲ್ಲ ಮಾಡ್ತಾನೆ. ಅವನು ಹೇಳಿದ್ದು ಯಾವುದಕ್ಕೂ ಅವನು ಧ್ವನಿ ಎತ್ತೋದಿಲ್ಲ, ಹುಜೂರ್ ಅಂತ ಅಂದ್ಕೊಂಡು ಆತ ಕೆಲಸ ಮಾಡ್ತಾ ಇರ್ತಾನೆ. ಅವರ ಮನೆಯಲ್ಲಿ ಆತ ಭೃತ್ಯ. ಆದರೆ ಇವನೇ ತನ್ನ ಮನೆಗೆ ಹೋದಾಗ ಮಕ್ಕಳ ಹತ್ರ, ಹೆಂಡತಿ ಹತ್ರ ಸ್ವಾಮಿ ತರಹ ವರ್ತಿಸ್ತಾನೆ. ಕೇಳಿದರೆ ಪ್ರಶ್ನೆ ಇಷ್ಟೇ, ಹಾಗಿದ್ರೆ ಆ ಭೃತ್ಯ ಅಂತ ಹೇಳಿದ್ವಲ್ಲ ನಾವು, ಆಳು, ಅವನು ನಿಜವಾಗಿಯೂ ಭೃತ್ಯನೋ ಅಥವಾ ಸ್ವಾಮಿನೋ? ನೋಡಿ, ಈಗ ಎಲ್ಲೆಲ್ಲಿ ಕಲ್ಪಿತ ನಾವು ಆರೋಪ ಮಾಡ್ತೇವೋ, ಭ್ರಮೆಯಿಂದಾಗಿ ಹೇಳ್ತೇವೋ, ಅಲ್ಲೆಲ್ಲ ಇದಿದ್ದೇ ಇರುತ್ತೆ. ಹಾಗಿದ್ರೆ ಅವನು ಭೃತ್ಯನೂ ಹೌದು ಮತ್ತು ಸ್ವಾಮಿಯೂ ಹೌದು, ಎರಡೂ ಅಲ್ಲ. ಯಾಕೆ ಕೇಳಿದರೆ, ಅವನು ಸ್ವಾಮಿ ಆದದ್ದು ಭೃತ್ಯರಿದ್ದದ್ರಿಂದ, ಅವನು ಭೃತ್ಯನಾದದ್ದು ಸ್ವಾಮಿ ಇದ್ದದ್ರಿಂದ. ಈ ಸಾಪೇಕ್ಷಿಕವಾದಂಥ ಸಂಬಂಧವನ್ನು ಇಟ್ಕೊಳ್ಳದೇ ಇದ್ದರೆ ಇದಾಗೋದೇ ಇಲ್ಲ. ಸ್ವಸ್ವಾಮಿ ಸಂಬಂಧತಃ. ಮತ್ತು ಗುರು ಶಿಷ್ಯ, ಗುರುಗಳು ಶಿಷ್ಯರು. ಈಗ ಇವರು ಗುರುಗಳು, ಇವರು ಶಿಷ್ಯರು ಅಂತ ನಾವು ಹೇಳ್ತೇವೆ. ಯಾಕೆ ಅಂದರೆ, ಹೆಚ್ಚು ತಿಳುವಳಿಕೆ ಇದ್ದವರು ಗುರುಗಳು, ಕಡಿಮೆ ತಿಳುವಳಿಕೆ ಇದ್ದವರು ಶಿಷ್ಯರು ಅಲ್ವಾ? ಹಾಗಾಗಿ ಆ ಹೆಚ್ಚು ತಿಳುವಳಿಕೆ ಉಳ್ಳವರ ಬಳಿಗೆ ಒಬ್ಬ ವ್ಯಕ್ತಿ ಹೋಗಿ ನನಗೆ ಈ ಪಾಠ ಹೇಳಿ ಅಂತ ಹೇಳಿದಾಗ ಆತ ಶಿಷ್ಯ, ಮತ್ತು ಯಾರತ್ತು ಹೇಳಿಸ್ಕೊಳ್ತಾನೋ ಅವರು ಗುರುಗಳು. ಆಯಿತು, ಕೆಲವು ಕಾಲ ಕಳೀತು. ಕಳೆದ ಮೇಲೆ ಈತ 4 ಜನರಿಗೆ ಪಾಠ ಹೇಳ್ತಾನೆ. ಆಗ ಅವನೇನಾದ? ಗುರು ಆದ. ಅವನ ಹತ್ರ ಬಂದವರು ಶಿಷ್ಯರಾದರು. ಹಾಗಿದ್ದರೆ ಇವನಲ್ಲಿ ಇರುವಂಥದ್ದು ನಿಜವಾಗಿ ಗುರುತ್ವವೋ ಶಿಷ್ಯತ್ವವೋ? ಎರಡೂ ಇಲ್ಲ. ಯಾಕೆಂದರೆ ಎರಡೂ ಸಹ ಕಲ್ಪಿತವಾದದ್ದು. ಶಿಷ್ಯರಿದ್ದರೆ ಇವನು ಗುರು, ಗುರುಗಳಿದ್ದರೆ ಇವನು ಶಿಷ್ಯ. ಗುರು ಶಿಷ್ಯ ಭೇದದತಃ ಗೊತ್ತಾನೆ. ಮತ್ತು ಕೆಲವು ಸಲ ಏನಾಗ್ಬೋದು, ನಾವು ಒಬ್ಬನೇ ವ್ಯಕ್ತಿಗೆ ನಾವು ಗುರುವಾಗ್ಬೋದು, ಶಿಷ್ಯನೂ ಆಗಬಹುದು. ಯಾಕೆಂದರೆ ನಮಗೆ ಗೊತ್ತಿದ್ದು ಒಂದನ್ನು ಅವ್ರಿಗೆ ಹೇಳ್ಕೊಳ್ತೇವೆ, ಅವ್ರಿಗೆ ಗೊತ್ತಿದ್ದು ಇನ್ನೊಂದನ್ನು ನಾವು ಕಲಿತೇವೆ. ಹಾಗಿದ್ರೆ ಆವಾಗ ಅವನು ಗುರುನೋ ಶಿಷ್ಯನೋ? ಎರಡೂ ಹೌದು ಮತ್ತು ಎರಡೂ ಅಲ್ಲ. ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ. ನಳ ಚಕ್ರವರ್ತಿಯ ಕಥೆ ಗೊತ್ತು. ಅವನು ಅಶ್ವವಿದ್ಯೆಯಲ್ಲಿ ಮಹಾಪ್ರಚಂಡ. ಸುಮ್ಮನೆ ಅಷ್ಟು ದೂರದಿಂದ ಕುದುರೆ ನೋಡಿದ್ರೆ ಸಾಕು, ಈ ಕುದುರೆ ಮೈ ಮೇಲೆ ಇಷ್ಟು ಸುಳಿ ಇದೆ, ಇದು ಹೀಗೆ ಹೋಗುತ್ತೆ, ಇದಕ್ಕೆ ಇಷ್ಟು, ಇದ್ರ ಬಾಲಕ್ಕೆ ದುಡ್ಡು ಹಾಕಿದ್ರೆ ಇಷ್ಟು ದುಡ್ಡು ವಾಪಸ್ ಬರುತ್ತೆ ಅಂತೆಲ್ಲ ಹೇಳ್ಬಿಡವನು. ಇವತ್ತೇನಾದ್ರು ಇದ್ದು ಬಿಟ್ಟಿದ್ರೆ ಪ್ರಾಯಶಃ ರೇಸ್ ಕೋರ್ಸ್ ರೋಡಲ್ಲಿ ಅಷ್ಟೇ. ಆದರೆ ಇವನು ಈ ಚದುರಂಗದ ಆಟದಲ್ಲಿ ಅಷ್ಟೇ ದಡ್ಡ.
ಹಾಗಾಗಿ ಏನಾಯಿತು ಅಂದರೆ ಇವನು ತಮ್ಮ ಪುಷ್ಕರ ಇವನ ದಡ್ಡತನವನ್ನು ಉಪಯೋಗಿಸಿಕೊಂಡು ಅವನ ರಾಜ್ಯವನ್ನೆಲ್ಲ ತಗೊಂಡು ಆಚೆ ಹಾಕ್ಬಿಟ್ಟ. ಸರಿ, ಇವನು ಆಮೇಲೆ ಏನು ಮಾಡಿದ? ಋತುಪರ್ಣನ ರಾಜನ ಹತ್ರ ಆಶ್ರಯವನ್ನು ಪಡೆದ. ಆ ಋತುಪರ್ಣನ ರಾಜನ ಆಶ್ರಯದಲ್ಲಿ ಇದ್ದಾಗ ಪುನಃ ದಮಯಂತಿಯ ಪುನಃ ಸ್ವಯಂವರ ಅಲ್ಲಿದ್ದಾನೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ದಮಯಂತಿ ಪ್ಲ್ಯಾನ್ ಮಾಡಿದ್ಲು, ಏನಾದರೂ ಮಾಡಿ ತನ್ನ ಗಂಡನನ್ನು ಮತ್ತು ಪುನಃ ನಾನು ಹುಡುಕಲೇಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿದ್ಲು. ಆಗ ಅಲ್ಲಿ ಅವನು ರಥವನ್ನು ಓಡಿಸ್ಕೊಂಡು ಹೋಗ್ತಾನೆ. ಅವಳು ದಮಯಂತಿ ತುಂಬ ಪ್ಲ್ಯಾನ್ ಮಾಡಿದ್ಲು ಆ ಸಂದರ್ಭದೊಳಗೆ. ನಾಳೆ ಮದುವೆ, ಅವನು ಬೆಳಗ್ಗೆ ಈ ಮುಹೂರ್ತಕ್ಕೆ ಸರಿಯಾಗಿ ಬಂದು ಮುಟ್ಟಬೇಕು. ಅದಕ್ಕೋಸ್ಕರ ಇವರಿಗೆ ಆಮಂತ್ರಣ ಯಾವತ್ತು ತಲುಪಬೇಕು ಅಂತ ಕೇಳಿದರೆ ಇವತ್ತು ಸಂಜೆ ತಲುಪಬೇಕು, ಇವತ್ತು ಮಧ್ಯಾಹ್ನ ತಲುಪಬೇಕು ಒಟ್ಟಾರೆ. ಅಂದರೆ ಅದಕ್ಕೆ ಪ್ರಯಾಣ ಮಾಡೋಕ್ಕೆ, ನಿಜವಾಗಿ ಪ್ರಯಾಣ ಮಾಡೋದಕ್ಕೆ 3 ದಿವಸದ ಪ್ರಯಾಣ. ಆದರೆ ಅಲ್ಲಿ ನಳನೇ ಇದ್ದಾನೆ ಅಂತಾದರೆ ನಳನನ್ನು ಕರ್ಕೊಂಡು ಋತುಪರ್ಣ ಇಲ್ಲಿಗೆ ಬಂದೇ ಬರ್ತಾನೆ. ಆಗ ನಳನನ್ನು ನಾನು ಪತ್ತೆ ಹಚ್ಚಬಹುದು ಅನ್ನೋದು ಅವಳು ಪ್ಲ್ಯಾನು. ಯಾಕೆಂದರೆ ಈ ಕುದುರೆಯನ್ನು ಅಷ್ಟು ಜೋರಾಗಿ ಓಡಿಸುವಂತಹ ಚಮತ್ಕಾರ ಅವನಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಸಹ ಗೊತ್ತಿಲ್ಲ. ಅವನು ಬಂದ ಅಂದರೆ, ಋತುಪರ್ಣ ಬಂದ ಅಂದರೆ ನಳ ಬಂದ ಅಂತಲೇ ಅರ್ಥ. ಹೀಗೆ ಆ ಋತುಪರ್ಣನನ್ನು ಆಶ್ರಯಿಸ್ತಾನೆ. ಅಲ್ಲಿ ಏನಾಗುತ್ತೆ ಅಂದರೆ, ರಥ ಹೋಗ್ತಾ ಇರುತ್ತೆ. ಹೋಗುವಾಗ ಆ ಋತುಪರ್ಣನ ಕರವಸ್ತ್ರ ಬಿದ್ದೋಗ್ಬಿಡುತ್ತೆ. ಆಗ ಅವನು ಹೇಳ್ತಾನೆ, ಸ್ವಲ್ಪ ರಥ ನಿಲ್ಲಿಸು, ನನ್ನ ಕರವಸ್ತ್ರ ಬಿದ್ದೋಯ್ತು ಅಂತ. ಆಗ ಬಾಹುಕ ಅಂತ ಅವನ ಹೆಸರು ಹೇಳ್ತಾನೆ, ಅದನ್ನು ಮರ್ತುಬಿಡಿ ನೀವು ಅಂದ. ಯಾಕೆ ಅಂತ ಕೇಳಿದರೆ, ಅದು ಬಿದ್ದಿದ್ದು ಇಲ್ಲಿಂದ 2000 ಕಿಲೋಮೀಟ್ರ್ ಹಿಂದೆ ಅಂದ. ಅದು ಬಿದ್ದ ತಕ್ಷಣ ಇಷ್ಟು ದೂರ ನಾವು ಬಂದಿದೆ ಅಂದರೆ ಅಷ್ಟು ವೇಗವಾಗಿ ಬಂದಿದ್ದೇವೆ ಅಂದರ್ಥ. ಬಿಟ್ಬಿಡಿ ನೀವು, ಅದು ಸಿಗೋದೇ ಇಲ್ಲ ಅಂತ. ಆಗ ತಕ್ಷಣ ಅವನಿಗೆ ಗೊತ್ತಾಗುತ್ತೆ, ಇಷ್ಟು ವೇಗವಾಗಿ ಓಡಿಸುವವನು ನಳ ಅನ್ನೋನು ಮಾತ್ರ, ಬೇರೆ ಯಾರೂ ಅಲ್ಲ. ಹೇಳು, ನಿಜ ಹೇಳು, ನೀನು ಯಾರು ಅಂತ. ಅಲ್ಲ, ಅವನ ರೂಪ ಎಲ್ಲ ಬದಲಾವಣೆ ಆಗಿತ್ತು. ಹಾಗೆ ಹೇಳ್ತಾನೆ, ನಾನು ನಳ ಅಂತ. ನನಗೆ ಈ ಅಶ್ವವಿದ್ಯೆಯನ್ನು ಹೇಳ್ಕೊಡು ಅಂತ ಕೇಳ್ತಾನೆ. ಕಂಡೀಷನ್ ಏನು ಅಂದರೆ, ನಿನಗೆ ಅಕ್ಷವಿದ್ಯೆ, ಚತುರಂಗದ ವಿದ್ಯೆ ಗೊತ್ತು, ಅದನ್ನು ನನಗೆ ಹೇಳಿಕೊಟ್ರೆ ನಾನು ಇದನ್ನು ಹೇಳ್ಕೊಡ್ತೇನೆ ಅಂತ. ಈಗ ಪ್ರಶ್ನೆ ಇಷ್ಟೇ, ನಳ ಋತುಪರ್ಣನಿಗೆ ಗುರುವ ಶಿಷ್ಯನು, ಅಥವಾ ಋತುಪರ್ಣ ನಳನಿಗೆ ಗುರುವ ಶಿಷ್ಯನು? ಎರಡೂ ಹೌದು, ಎರಡೂ ಅಲ್ಲ. ಹೌದು, ಎರಡೂ ಆದದ್ರಿಂದಲೇ ಎರಡೂ ಅಲ್ಲ, ಎರಡೂ ಅಲ್ಲದೇ ಇದ್ದಿದ್ದರಿಂದಲೇ ಎರಡೂ ಹೌದು. ಹೇಳಿದರು ಸರಿ ಹೌದಾನೆ. ಹಾಗೇನೇ ನಡೆ ಮುಂದೆ ಉಂಟು ಮತ್ತನ ಪಿತೃಪುತ್ರಾದ್ಯಾತ್ಮನ ಭೇದತಃ. ಹಾಗೆ ಪಿತಾ ಮತ್ತು ಪುತ್ರ, ಪಿತಾ ಅಂದರೆ ಅಪ್ಪ, ಪುತ್ರ ಅಂದರೆ ಮಗ. ಈಗ ಈ ತಂದೆ ಮತ್ತು ಮಗ ಈ ಎಲ್ಲ ಸಂಬಂಧ ಉಂಟಲ್ಲ, ಈ ಸಂಬಂಧದೊಳಗೆ ಯಾವುದೂ ಶಾಶ್ವತ ಅಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಚಮತ್ಕಾರ ಉಂಟು. ಈ ತಂದೆ ಮಕ್ಕಳಲ್ಲಿ ತಂದೆ ಮೊದಲು ಮಗ ಮೊದಲು ಅಂದರೆ ಎಲ್ಲರೂ ಲೋಕದಲ್ಲಿ ತಂದೆಯೇ ಮೊದಲು ಅಂತ ಹೇಳ್ತಾರೆ. ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ. ಒಂದು ಊರಲ್ಲಿ ಒಬ್ಬ ಮಂಜಪ್ಪ ಅಂತ ಇದ್ದ, ದಯವಿಟ್ಟು ಆ ಹೆಸರವ್ರು ಯಾರೋ ಇದ್ದರೆ ಅನ್ಯಥಾ ಭಾವಿಸ್ಬೇಡಿ. ಮಂಜಪ್ಪ ಅಂತ, ಅವನಿಗೆ ಮದುವೆ ಆಗಿತ್ತು, ಮಕ್ಕಳಾಗಿರಲಿಲ್ಲ. ಈಗ ಯಾರೋ ಕೇಳ್ತಾರೆ, ಮಂಜಪ್ಪ ನೀನು ಮಕ್ಕಳೆಷ್ಟು ನಿನಗೆ? ನನಗಿನ್ನೂ ಮಕ್ಕಳಾಗಲಿಲ್ಲ ಅಂತಾನೆ. ಅವನಿವಾಗ ತಂದೆ ಆಗಿದ್ದಾನೋ? ಇಲ್ಲ, ಇಲ್ಲ, ಹೌದು ತಾನೆ. ಈಗ ಅವನು ಮಂಜಪ್ಪ, ಅದರ ತಂದೆ ಅಲ್ಲ. ಸರಿ, 1 ವರ್ಷ ಆದಮೇಲೆ ಒಂದು ಮಗು ಹುಟ್ಟಿತು. ಇವಾಗ ಅವನೇನಾದ? ತಂದೆ ಆದ. ಈಗ ಅವನು ತಂದೆ ಆದನಲ್ಲ, ಅವನು ತಂದೆ ಆಗುವುದಕ್ಕೆ ಕಾರಣ ಯಾರು? ಮಗ. ಹಾಗಾಗಿ ಅವನ ತಂದೆತನ ಬರುವುದಕ್ಕೆ ಕಾರಣ ಮಗನಾದ್ದರಿಂದ ತಂದೆ ಮೊದಲು ಮಗ ಮೊದಲು? ಮಗ ಮೊದಲಲ್ಲ ಅಂತ ಹೇಳಿದರೆ ಬಿಫೋರ್ ಮ್ಯಾರೇಜ್ ಮಗ ಹುಟ್ಟೋಕ್ಕಿಂತ ಮೊದಲು ಅವನು ಏನಾಗಬೇಕು? ತಂದೆ ಆಗಬೇಕು, ಹೌದು ತಾನೆ? ಆದ್ದರಿಂದ ತಂದೆ ಮೊದಲು ಮಗ ಮೊದಲ ಕೇಳಿದರೆ ಮಗನೇ ಮೊದಲು. ಯಾಕೆಂದರೆ ಪುತ್ರತ್ವದಿಂದಾಗಿ ಅವನಿಗೇನಾಯಿತು? ಪಿತೃತ್ವ. ಹಾಗಾಗಿ ಮತ್ತಷ್ಟೇ ಅಲ್ಲ, ಸರಿ ಈಗೇನಾದ? ವೆಂಕಪ್ಪ ಅಪ್ಪ ಆದ, ಹೌದು ತಾನೆ? ವೆಂಕಪ್ಪನ ಮಗ ಹುಟ್ಟಿದ್ನಲ್ಲ, ಅವನಿಗೆ ಇವಾಗ ಏನಾಯಿತು ಕೇಳಿದರೆ ತಂದೆ ಅನ್ನುವಂಥ ಒಂದು ಸಂಬಂಧ ಬಂತು, ಹೌದು ತಾನೆ?
ಮುಂದೆ ಅವನಿಗೂ ಮದುವೆ ಆಯಿತು, ಮಕ್ಕಳಾದರು. ಅವನಿಗೆ ಇವಾಗ ಏನು ಬಿರುದು ಬಂತು? ಅಪ್ಪ, ಪಿತಾ ಅಂತ ಬಿರುದು ಬಂತು ಅಲ್ವಾ? ವೆಂಕಪ್ಪನಿಗೆ ಬೇಕಾದ್ರೆ ಪ್ರಮೋಷನ್ ಕೊಡೋಣ, ಪಿತಾಮಹ, ಅಜ್ಜ ಅಂತ. ಹೌದು ತಾನೆ? ಒಂದು ಫೈನ್ ಡೇ ವೆಂಕಪ್ಪ ಹೊರಟೋದ. ಈಗ ಸಾರಿ, ವೆಂಕಪ್ಪಲ್ಲ, ಮಂಜಪ್ಪ. ಈಗ ಒಟ್ಟು ಒಂದು ಅಪ್ಪ, ಯಾಕೆ ನಾವು ಅಪ್ಪನ ವಿಚಾರಣೆ ಮಾಡ್ತಿದ್ದೇವಲ್ಲ ಇವಾಗ. ಸರಿ, ಆಗೇನಾಯಿತು ಕೇಳಿದರೆ ನೋಡಿ, ಆ ಮಂಜಪ್ಪನ ಮಗ ಇದ್ನಲ್ಲ, ಅವನಿಗೆ ಪುತ್ರತ್ವ ಅನ್ನೋದು ಕಳೆದು ಹೋಯಿತು. ಯಾಕೆ? ತಂದೆ ಅನ್ನೋನು ಒಬ್ಬನಿದ್ರಲ್ವ ಪುತ್ರತ್ವ ಅನ್ನೋದು ಸಂಭವಿಸೋದು. ಯಾವಾಗ ತಂದೆ ಹೋದ್ನ, ಅವನನ್ನು ಮಗ ಅಂತ ಹೇಳೋರು ಯಾರಿದ್ದಾರೆ? ಹೌದು ತಾನೆ? ಅಲ್ಲಿ ಏನು ಹೇಳಿದಂಗಾಯಿತು, ಈ ಎಲ್ಲ ಶಬ್ದಗಳು ಕೇವಲ ಕಲ್ಪಿತ. ಈ ಎಲ್ಲ ಸಂಬಂಧವಾಚಕ ಶಬ್ದಗಳಲ್ಲಿ ಒಬ್ಬ ಸಂಬಂಧಿ ಕಳಚಿಕೊಂಡ್ರೆ ಆ ಸಂಬಂಧವೇ ಕಳಚಿ ಹೋಗ್ತದೆ. ಅಂದರೆ ಇವೆಲ್ಲವೂ ಸಹ ಕಲ್ಪಿತವಾದದ್ದು. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಹೀಗೆ ಹೇಳ್ತಾರೆ. ಅಲ್ಲಿ ಭಗವತ್ಪಾದರು ಮೋಹಮ್ಮದ್ದರು ಹೇಳ್ತಾರೆ, ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಯಂ ಅತೀವ ವಿಚಿತ್ರ. ಆ ಅತೀವ ಅನ್ನೋದು ನೀವು ಎಷ್ಟು ಹೇಳಿದ್ರೂ ಕಡಿಮೆ. ಅತೀವ ವಿಚಿತ್ರ. ಯಾಕೆ ಕೇಳಿದರೆ, ನೀನು ಹೆಂಡತಿ ಹೆಂಡತಿ ಅಂತ ಹೇಳ್ತೀಯಲ್ಲ, ಯಾವತ್ತಿಂದ ಹೆಂಡತಿ? ಅವಳು ಹುಟ್ಟಬೇಕಿದ್ರೆ ಹೆಂಡತಿಯಾ? ಯಾಕೆ ಕೇಳಿದ್ದಾನೆ, ಯಾವುದೋ ಧಾರಾವಾಹಿಯಲ್ಲಿ ಹೆಂಡತಿ ಅನ್ನೋದೇ ಒಬ್ಬಳಿದ್ದಾಳಂತೆ, ಒಬ್ಬಳು ಹೇಗೆ ಅಂತ. ಹಾಗೆ ಕಾತೆ ಕಾಂತ, ಹೌದು ತಾನೆ? ಸರಿ, ಹಾಗೆ ನೋಡಿದರೆ ಮದುವೆ ಆದ ಮೇಲೆ ಇವನು ಆ ಹುಡುಗಿಗೆ ಹೆಂಡತಿ ಅಂತ ಅಂದ್ಕೊಂಡ, ಅವಳು ಇವನನ್ನು ಗಂಡ ಅಂತ ಅಂದ್ಕೊಂಡ್ಳು. ಹೌದು ತಾನೆ? ಹಾಗಿದ್ರೆ ಈ ಗಂಡ ಮತ್ತು ಹೆಂಡತಿ ಎನ್ನುವಂಥದ್ದು ಈ ಇಬ್ಬರ ನಡುವೆ ಇರುವ ಸಂಬಂಧ. ಹೌದು ತಾನೆ? ಈ ಇಬ್ಬರಲ್ಲಿ ಒಬ್ಬರು ಇಲ್ದಿದ್ರೂ ಸಹ ಆ ಸಂಬಂಧ ಕಳಚೋಗುತ್ತೆ. ಅಂದರೆ ಸಂಬಂಧ ಕಳಚೋಗುತ್ತೆ ಅಂದರೆ ಈ ಸಂಬಂಧ ಇದು ಕಲ್ಪಿತ, ಇದು ಭ್ರಾಮಕ ಸಂಬಂಧ. ಹೌದು ತಾನೆ? ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಹೀಗೆ ನೋಡ್ತಾ ಹೋಗಿ. ಕಸ್ತೇ ಪುತ್ರ, ನಿನ್ನ ಮಗ ಮಗ ಅಂತ ಹೇಳ್ತೀಯಲ್ಲ, ಲೋಕದಲ್ಲಿ ಎಲ್ಲ ಹುಡುಗರಾಗಿ ಅವನು ನಿನ್ನ ಮಗ, ಒಬ್ಬ ಹುಡುಗ ಅಷ್ಟೇ. ಹಾಗಿದ್ರೆ ನೀ ಎಲ್ಲಿ ಈ ನನ್ನವರು ನನ್ನವರು ಅಂತೇಳಿ ಯಾವ ವಸ್ತುವಿನ ಜೊತೆ ಈ ನನ್ನದು ಅನ್ನುವ ಲೇಪನ ಮಾಡ್ತೀಯೋ ಅಲ್ಲೆಲ್ಲ ಏನಾಗುತ್ತೆ, ಆ ಸಂಬಂಧ ತಿಕ್ಕಾಗ್ತಾ ಹೋಗುತ್ತೆ. ಅದೇ ಅಟ್ಯಾಚ್ಮೆಂಟ್ ಬೆಳೀತಾ ಹೋಗುತ್ತೆ, ಮಾಯಿ ಮಾಡ್ತಾ ಇರುತ್ತೆ. ಇದನ್ನೆಲ್ಲ ದಿನವೂ ಸಹ ಗಮನಿಸು ನೀನು. ಕಾರ್ಯಕಾರಣತೆಯ ಸ್ವಸ್ವಾಮಿ ಸಂಬಂಧತಃ. ಹೌದಾನೆ? ಈಗ ಶಾಲೆಯಲ್ಲಿ ನೋಡ್ತೇವೆ, ಒಬ್ಬ ಅಸಿಸ್ಟೆಂಟ್ ಮಾಸ್ಟ್ರು 25 ವರ್ಷ ಅಸಿಸ್ಟೆಂಟ್ ಮಾಸ್ಟ್ರು. ಒಂದು ಫೈನ್ ಡೇ ಇವನ ಮೇಲಿದ್ದ ಹೆಡ್ ಮಾಸ್ಟ್ರು ರಿಟೈರ್ ಅದ, ಆ ಮಾರನೇ ದಿವಸ ಇವನೇ ಹೆಡ್ ಮಾಸ್ಟ್ರು. ಹಾಗಿದ್ರೆ ಅವನು ನಿಜವಾಗಿ ಹೆಡ್ ಮಾಸ್ಟ್ರು ಅನ್ನೋ ಸತ್ಯವೋ ಅಸಿಸ್ಟೆಂಟ್ ಮಾಸ್ಟ್ರು ಅನ್ನೋ ಸತ್ಯವೋ? ಎರಡೂ ಸುಳ್ಳು. ಯಾಕೆಂದರೆ ಈ ಎರಡರ ಹಣೆ ಬಾರು 9:30 to 3:30 ಆಮೇಲೆ ಮನೆಗೆ ಹೋದರೆ ಗಂಡ. ಹೌದಾನೆ? ಮತ್ತು ತರಕಾರಿ ತರಲಿಕ್ಕೆ ಹೋದ್ರೆ ಆರ್ಡಿನರಿ ಮನುಷ್ಯ. ಹೌದಾ ಅಲ್ವಾ? ಹಾಗಿದ್ರೆ ಇದರಲ್ಲಿ ಯಾವುದು ಸತ್ಯ? ಯಾವುದೂ ಸತ್ಯ ಅಲ್ಲ. ಈ ಯಾವುದೂ ಸತ್ಯ ಅಲ್ಲ ಅನ್ನುವುದೇ ಹೊಸ ಸತ್ಯ. ಆದರೆ ನಾವು ಇದ್ರ ಬಗ್ಗೆ ಎಲ್ಲ ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ ರೀ. ಇದೆಲ್ಲ ನೋಡಿ, ಕೇವಲ ಕಲ್ಪಿತವಾದ ಸಂಬಂಧ. ಕಲ್ಪಿತವಾದದ್ದಕ್ಕೆ ಅಸ್ತಿತ್ವ ಅನ್ನೋದು ಇಲ್ಲ. ಯಾವುದರಿಂದಾಗಿ ತೋರುತ್ತೆ ಅಂತ ಕೇಳಿದರೆ ಮಾಯೆಯಿಂದಾಗಿ ತೋರುತ್ತೆ. ಹಾಗಾಗಿ ಸಂಸಾರೋಯಂ ಅತೀವ ವಿಚಿತ್ರ. ವಿಶ್ವಂ ಪಶ್ಯತಿ ಕಾರ್ಯಕಾರಣತೆಯ ಸ್ವಸ್ವಾಮಿ ಸಂಬಂಧತಃ ಶಿಷ್ಯಾಚಾರ್ಯತೆಯ ತಥೈವ ಪಿತೃಪುತ್ರಾದ್ಯಾತ್ಮನ ಭೇದತಃ. ಆಯಿತು. ಇದನ್ನು ಜಾಗ್ರತ್ ಪ್ರಪಂಚದಲ್ಲೂ ನೋಡ್ತೀಯ ನೀನು, ಸ್ವಪ್ನದಲ್ಲೂ ನೋಡ್ತೀಯ. ಸ್ವಪ್ನದಲ್ಲಿ ನೀನು ಏನೆಲ್ಲ ನೋಡ್ತೀಯೋ ಅದೆಲ್ಲವನ್ನೂ ಸಹ ಜಾಗ್ರತ್ ಪ್ರಪಂಚಕ್ಕೆ ಬಂದಾಗ ಹುಸಿ ಅಂತ ತಿಳಿತೀಯ. ಈ ಸ್ವಪ್ನದಲ್ಲಿ ಇದೆಲ್ಲ ಕಾಣುವುದಕ್ಕೆ
ನಿದ್ರೆ ಕಾರಣ. ಹಾಗೆ ಜಾಗೃತ್ ಪ್ರಪಂಚದಲ್ಲಿ ಹೀಗೆಲ್ಲ ಭೇದ ಕಾಣೋದಕ್ಕೆ ಯಾವುದು ಕಾರಣ? ಅವಿದ್ಯೆ, ಮಾಯೆ ಕಾರಣ. ಹಾಗಿದ್ರೆ ಈ ಅವಿದ್ಯೆ ಎನ್ನುವಂಥ ಅಂದರೆ ಈ ಮಾಯೆಯಿಂದ ನೀನು ಎಚ್ಚರಗೊಂಡಾಗ, ಸಂಸಾರ ನಿದ್ರೆಯಿಂದ ಎಚ್ಚರಗೊಂಡಾಗ ಈ ಯಾವ ಭೇದವೂ ಇಲ್ಲ. ಆಗ ಇರುವುದು ನಿನಗೆ ಕಾಣುವುದು ಒಂದೇ ತತ್ವ. ದೃಷ್ಟಿಂ ಜ್ಞಾನಮಯೀಂ ಕೃತ್ವ ಪಶ್ಯೇದ್ ಬ್ರಹ್ಮಮಯಂ ಜಗತ್. ಹೇಗೆ ನೋಡ್ತೇವೋ ಹಾಗೆ ಕಾಣುತ್ತೆ. ನಾನು ಹಿಂದೆ ಹೇಳಿದ್ದೆ ಒಂದು ಮಾತನ್ನು, ಏಕ ಏವ ಪದಾರ್ಥಸ್ತು ತ್ರಿಧಾ ಭವತಿ ವೀಕ್ಷತಃ ಕುಣಪಃ ಕಾಮಿನಿ ಮಾಂಸಂ ಯೋಗಿಭಿಃ ಕಾಮಿಭಿಃ ಶ್ವಭಿಃ. ಒಂದೇ ವಸ್ತು ನೋಡುವವರ ದೃಷ್ಟಿ ಭೇದದಿಂದಾಗಿ ಬೇರೆ ಬೇರೆಯಾಗಿ ಕಾಣ್ತಾ ಇರುತ್ತೆ. ಹೇಗೆ ಅಂದರೆ, ಒಬ್ಬಾಕೆ ಸ್ತ್ರೀಯನ್ನು ನೋಡಿದಾಗ 3 ಜನ ನೋಡ್ತಾರೆ ಅಂತ ಇಟ್ಕೊಳ್ಳಿ. ಆ 3 ಜನ ನೋಡುವವರ ದೃಷ್ಟಿಭೇದದಿಂದಾಗಿ 3 ಜನರಿಗೂ ಆ ಸ್ತ್ರೀ ಬೇರೆ ಬೇರೆಯಾಗಿ ಕಂಡು ಬರ್ತಾಳೆ. ಒಬ್ಬ ಪರಮ ವಿರಕ್ತ ಜಡಭರ್ತನಂತವನು ಆಕೆಯನ್ನು ನೋಡಿದರೆ ಅವನೇನು ತಿಳ್ಕೊಳ್ತಾನೆ ಅಂದರೆ, ಅವಳಲ್ಲಿರೋ ಚೈತನ್ಯವನ್ನು ದೇಹವನ್ನು 2 ಬೇರ್ಪಡಿಸಿ ನೋಡ್ತಾನೆ. ಆಗ ಚೈತನ್ಯ ನಂದೇ ಸ್ವರೂಪ, ದೇಹ ಇದು ಜಡ, ಇದೊಂದು ಕುಣಪಃ, ಇಟ್ಸ್ ಎ ಡೆಡ್ ಬಾಡಿ ಅಂತ ತೀರ್ಮಾನ ಮಾಡ್ತಾನೆ ಅವನು. ಹೌದು ತಾನೆ? ಹಾಗೆಯೇ ಇನ್ನೊಬ್ಬ ಕಾಮುಕ ನೋಡಿದರೆ ಆತ ಆಕೆಯನ್ನು ನೋಡಿ ಏನು ಭಾವಿಸ್ತಾನೆ? ಓಹೋ, ಅವಳು ಆಗಳಿಂದ ನನ್ನನ್ನೇ ನೋಡ್ತಾ ಇದ್ದಾಳೆ ಅಂತ ಅವನು ವಿಚಾರ ಮಾಡ್ತಾನೆ. ಕುಣಪಃ ಕಾಮಿನಿ ಮಾಂಸಂ. ಮತ್ತು ಇನ್ನೊಂದು ನಾಯಿ ನೋಡಿತು ಅಂತ ಇಟ್ಕೊಳ್ಳಿ. ಆ ನಾಯಿ ಆ ಸ್ತ್ರೀಯ ಸೌಂದರ್ಯವನ್ನು ನೋಡುತ್ತಾ, ಅಥವಾ ನನ್ನ ಕಡೆಗೆ ಇವಳು ನೋಡ್ತಾ ಇದ್ದಾಳೆ ಅಂತ ವಿಚಾರ ಮಾಡುತ್ತಾ, ಅದು ಆಕೆಯ ಅದರ ಸಂಸ್ಕಾರಕ್ಕೆ ತಕ್ಕ ಹಾಗೆ ಏನು ಮಾಡುತ್ತೆ ಕೇಳಿದರೆ, ಅಕಸ್ಮಾತ್ ಸಿಕ್ಕಿದ್ರೆ ಮಾಂಸ ಎಷ್ಟು ಸಿಗಬಹುದು ನನಗೆ ಅಂತ ಲೆಕ್ಕ ಹಾಕುತ್ತೆ. ಯಾಕೆ ಹೀಗಾಗುತ್ತೆ ಕೇಳಿದರೆ, ಅದರ ಅಜ್ಞಾನ, ಅವರವರ ಅಜ್ಞಾನ ಅಂದರೆ ಅವರವರಿಗೆ ಅಂಟಿದ ಮಾಯೆ ಈ ದೃಷ್ಟಿಭೇದಕ್ಕೆ ಕಾರಣ. ಹಾಗಾಗಿ ನಾವು ಹೇಗೆ ನೋಡ್ತೇವೋ ಹಾಗೆ ಕಾಣುತ್ತೆ ಅಷ್ಟೇ. ಅದಕ್ಕೋಸ್ಕರ ಈ ಪ್ರಪಂಚ ಎಲ್ಲಿ ತೋರ್ತಾ ಇದೆಯೋ ಆ ಎಲ್ಲಿ ಅಂತ ಹೇಳ್ತೇವಲ್ಲ, ಆಧಾರವನ್ನು ನೋಡು, ಆಧೇಯವನ್ನು ನೋಡಬೇಡ. ನೀ ಆಧೇಯವನ್ನು ನೋಡಿದರೆ, ಆಧಾರ ಆಧೇಯ ಅಂದರೆ ಈ ಬಾಕ್ಸ್ ಇದೆ, ಇದು ಆಧೇಯ, ಇದು ಇರೋದಕ್ಕೆ ಆಧಾರ ಇದು, ಹಾಗಾಗಿ ಇದು ಆಧಾರ, ಇದು ಆಧೇಯ. ಆಧಾರದ ಮೇಲೆ ಯಾವ ವಸ್ತು ಇಟ್ಟರೂ ಅದಕ್ಕೆ ಆಧೇಯ ಅಂತ ಹೆಸರು. ಈ ಪ್ರಪಂಚ ಬ್ರಹ್ಮ ವಸ್ತುವಿನಲ್ಲಿ ತೋರ್ತಾ ಇರುತ್ತದೆ. ತೋರುವುದೆಲ್ಲದೂ ಬೇರೆ 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 ಆಗೇನೇ ತೋರ್ತಾ ಇರುತ್ತೆ. ಹಾಗಾಗಿ ನೀನು ಆ ಆಧಾರವನ್ನು ನೋಡಿದಾಗ ಆಧೇಯದಲ್ಲಿ ಕಾಣ್ತಾ ಇರುವಂಥ ಭೇದ ಏನಾಗುತ್ತೆ? ಅದು ಮರೆಮಾಚಿ ಹೋಗುತ್ತೆ. ಹೇಗೆ ಕೇಳಿದರೆ, ಸ್ವಪ್ನದಿಂದ ಎಚ್ಚರಗೊಂಡವನಿಗೆ ಮತ್ತು ಜಾಗೃತ್ ಪ್ರಪಂಚದಲ್ಲಿ ಅಲ್ಲಿ ನೋಡಿದ್ದಲ್ಲ ಹುಸಿ. ಹಾಗೆ ಜಾಗೃತ್ತಿನಲ್ಲಿ ಕಂಡದ್ದು ಆತ್ಮಜ್ಞಾನ ಬಂದಾಗ ಹುಸಿ. ಹಾಗಾಗಿ ಸ್ವಪ್ನೇ ಜಾಗೃತಿ ವಾಯಯೇಷ ಪುರುಷಃ ಮಾಯಾ ಪರಿಭ್ರಾಮಿತ. ಅಲ್ಲಿಗೆ ಏನು ಹೇಳ್ದಂಗಾಯಿತು ಅಂದರೆ, ಇದು ಎಲ್ಲವುದೂ ಸಹ ಕೇವಲ ಕಲ್ಪಿತವಾದ ಭೇದ. ಈ ಕಲ್ಪಿತವಾದ ಭೇದವನ್ನಿಟ್ಕೊಂಡು ನಾವು ನಿಜವನ್ನು ಕಾಣೋದಕ್ಕಾಗೋದಿಲ್ಲ. ಆಗ ಹಾಗಿದ್ರೆ ನಿಜ ಹುಡುಕೋದು ಹೇಗೆ ಅಂದರೆ, ಈ ಕಲ್ಪಿತಕ್ಕೆ ಆಧಾರವಾದದ್ದು ಯಾವುದು ಅನ್ನೋದನ್ನು ನೋಡಬೇಕು. ಈ ಹಾಗಿದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಈ ಪ್ರಪಂಚವೇ ನೀವು ಕಲ್ಪಿತ ಅಂತ ಹೇಳ್ತೀರಲ್ಲ, ಮಾಯೆ ಇಷ್ಟೆಲ್ಲ ನಿಜವಾಗಿಯೂ ಕಲ್ಪಿಸುತ್ತಾ, ಇಷ್ಟೆಲ್ಲ ಮಾಡುತ್ತಾ ಅಂದರೆ, ನಾನು ನಿನ್ನೆ ದಿವಸ ಹೇಳಿದ್ದೇನೆ, ಮಾಯೆಗೆ 2 ಶಕ್ತಿ, ಒಂದು ಆವರಣ ಶಕ್ತಿ, ಇನ್ನೊಂದು ವಿಕ್ಷೇಪ ಶಕ್ತಿ. ಸುಷುಪ್ತಿಯಲ್ಲಿ ನಮಗೇನೂ ಗೊತ್ತಾಗೋದಿಲ್ಲ ಎನ್ನುವಂಥದ್ದು ಮಾಯೆಯ ಆವರಣ ಶಕ್ತಿಯಿಂದಾಗಿ. ಈ ತನ್ನ ವಿಕ್ಷೇಪ ಶಕ್ತಿಯಿಂದ ಏನು ಮಾಡುತ್ತೆ ಕೇಳಿದರೆ, ಮಾಯೆ ಎಲ್ಲ ಕಡೆಗೂ ಇನ್ನೊಂದನ್ನು ಹೊಸದನ್ನು ಸೃಷ್ಟಿ ಮಾಡಿ ತೋರಿಸ್ತಾ ಇರುತ್ತೆ. ಹಗ್ಗವನ್ನು ನೋಡಿದಾಗ ಹಾವು ಎನ್ನುವಂಥ ಭಾವನೆಯನ್ನು, ಅಂದರೆ ಹಾವನ್ನು ಸೃಷ್ಟಿಸಿ ಹಾವು ಅಂತ ನಮಗೆ ಭಾವನೆ ಬರುವ ಹಾಗೆ ಮಾಡುತ್ತೆ. ಕಪ್ಪೆ ಚಿಪ್ಪನ್ನು ನೋಡಿದಾಗ ಅಲ್ಲಿ ಬೆಳ್ಳಿ ಅನ್ನು ತೋರಿಸಿ ನಮಗೆ ಬೆಳ್ಳಿ ಭಾವನೆ ಬರುವ ಹಾಗೆ ಮಾಡುತ್ತೆ. ಹೀಗೆ ಎಲ್ಲ ಕಡೆಗೂ ಸಹ ಮಾಯೆ ಇದನ್ನು ಕಲ್ಪಿಸ್ತಾ ಹೋಗುತ್ತೆ. ನಿಮಗೆ ಇನ್ನೊಂದು ಸಂಶಯ, ಹಾಗಿದು ಇಷ್ಟು ದೊಡ್ಡದನ್ನು ಅದು ಕಲ್ಪಿಸ್ತಾ ಹೊಸದಾಗಿ ಮಾಡುತ್ತಾ ಅಂದರೆ, ಅದು ಏನೂ ಕಷ್ಟ ಅಲ್ಲ ಅದಕ್ಕೆ ಅಂತ.
ಯಾಕೆಂದರೆ ಅಘಟಿತ ಘಟನಾ ಪಟೀಯಸಿ ಮಾಯಾ ಅಂತ. ಕಲ್ಪನೆ ಮಾಡಬೇಕು ಅಂತಾದರೆ ಏನನ್ನು ಬೇಕಾದ್ರೂ ಕಲ್ಪನೆ ಮಾಡ್ಬೋದು ನಾವು. ಈಗ ನಮ್ಮಲ್ಲಿ ಈ ಒಂದು ಮಾನಸ ಪೂಜೆ ಅಂತ ಒಂದುಂಟು. ವಸ್ತುಗಳು ಸಿಗದೇ ಇದ್ದಾಗ ನಮ್ಮ ಮನಸ್ಸಿನಿಂದಲೇ ನಾವು ಈ ವಸ್ತುವನ್ನು ಕೊಡ್ತಾ ಇದ್ದೇನೆ, ನೀ ಇದನ್ನು ತಗೊಳ್ತಾ ಇದ್ದೀಯ ಅಂತ ಮನಸ್ಸಿನಲ್ಲಿ ಪೂಜೆ ಮಾಡೋದು. ಒಬ್ಬಾತ ಹೀಗೆ ಆ ಮಾನಸ ಪೂಜೆ ಅಂದರೆ ಕಲ್ಪನೆಯಿಂದ ಮಾಡುವ ಪೂಜೆ ಮಾಡ್ತಾ ಇದ್ದಂತೆ. ರತ್ನೈ ಕಲ್ಪಿತ ಮಾಸನಂ ಹಿಮಜಲೈ ಸ್ನಾನಾಂಬರ ಜಾತಿ ಚಂಪಕ ಏನೋ ಸ್ತೋತ್ರ ಉಂಟಲ್ಲ ಹೇಗೆ ಅಂತ, ಪತ್ರರಚಿತಂ ಶಾಖಂಚ ಏನೋ ಸ್ತೋತ್ರ ಬರುತ್ತೆ ಅಂತ. ತಾತ್ಪರ್ಯ ಏನು ಕೇಳಿದರೆ, ದೇವರಿಗೆ ಕೂತ್ಕೊಳ್ಳೋದಕ್ಕೆ ನಾನು ಬಂಗಾರದ ಮಣೆಯನ್ನು ಹಾಕಿದ್ದೇನೆ, ರತ್ನೈ ಕಲ್ಪಿತ ಮಾಸನಂ ಹಿಮಜಲೈ ಸ್ನಾನಂ, ಗಂಗಾಜಲದಿಂದ ನಿನಗೆ ಸ್ನಾನ ಮಾಡಿಸ್ತಾ ಇದ್ದೇನೆ. ತರಲೂ ಇಲ್ಲ ಹೋಗಲೂ ಇಲ್ಲ, ಸುಳ್ಳೆ. ಆದರೆ ಕಲ್ಪನೆ. ಸ್ನಾನಂಚ ದಿವ್ಯಾಂಬರಂ, ಒಳ್ಳೆಯ ರೇಷ್ಮೆ ಪಟ್ಟೆ ಪಿತಾಂಬರವನ್ನು ನಿನಗೆ ಉಡಿಸ್ತಾ ಇದ್ದೇನೆ. ಮತ್ತು ಪರಮಾನ್ನವನ್ನು ನೀನು ನೈವೇದ್ಯ ಮಾಡ್ತಾ ಇದ್ದೇನೆ. ಹೀಗೆಲ್ಲ ಹೇಳ್ತಾ ಹೋಗ್ತಾನೆ. ಎಲ್ಲಿ ಕೇಳಿದೆ, ಹೃತ್ಕಲ್ಪಿತಂ ಗೃಹ್ಯತಾಂ, ಕೊನೆಗೇನು ಕೇಳಿದೆ, ಹೃತ್ಕಲ್ಪಿತಂ, ನನ್ನ ಮನಸ್ಸಿನಲ್ಲಿ ಕಲ್ಪನೆ ಮಾಡಿ ಮಾಡಿ ನಿನಗೆ ಅರ್ಪಿಸ್ತಾ ಇದ್ದೇನೆ ಅಂತ. ಹೀಗೆ ಒಬ್ಬ ಈ ಮಾನಸ ಪೂಜೆ ಮಾಡ್ತಾ ಇದ್ದಂತೆ. ಮಾನಸ ಪೂಜೆ ಮಾಡ್ತಾ ಮಾಡ್ತಾ ಹೇಳಿದಂತೆ, ನಿನಗೆ ಗಂಧವನ್ನು ಹಾಕಿದ್ದೇನೆ, ನಿನಗೆ ಹೂವನ್ನು ಹಾಕಿದ್ದೇನೆ, ನಿನಗೆ ಸ್ನಾನ ಮಾಡಿಸಿದ್ದೇನೆ, ನಿನಗೊಂದು ಬಾಳೆಹಣ್ಣು ನೈವೇದ್ಯ ಮಾಡಿದ್ದೇನೆ ಅಂತ ಹೇಳಿದೆ. ಆಗ ಅಲ್ಲೊಬ್ಬರು ತಿಳಿದವರು ಇದ್ರಂತೆ, ಅಲ್ಲಯ್ಯ ನೀನು ಮಾಡ್ತಾ ಇರೋದು ಕಲ್ಪಿತವಾದ ಪೂಜೆ. ಆ ಕಲ್ಪಿತವಾದ ಪೂಜೆ ಮಾಡಬೇಕಿದ್ರೆ ನಿನಗೊಂದು ಬಾಳೆಹಣ್ಣನ್ನು ನೈವೇದ್ಯ ಮಾಡಿದೆ ಅಂತ ಯಾಕೆ ಹೇಳಬೇಕು? ಬಾಳೆ ತೋಟವನ್ನೇ ನೈವೇದ್ಯ ಮಾಡಿದ್ದೇನೆ ಅಂದ್ಬಿಡು. ಮಾರ್ಕೆಟಲ್ಲಿ ಎಷ್ಟೆಷ್ಟು ಬಾಳೆ ಕೊನೆ ಇದೆಯೋ ಅಷ್ಟನ್ನೂ ನಿನಗೆ ಕೊಟ್ಟಿದ್ದೇನೆ ಅಂತೇಳು. ಏನು ಕಳ್ಕೊಳ್ತೀಯ ನೀನು? ಹಾಗೆ ಕಲ್ಪಿತ ಅಂತ ಹೇಳಿದಾಗ ಅದು ಪೂರ್ತಿ ಕಲ್ಪಿತವೇ, ಒಂದು ಬಾಳೆಹಣ್ಣನ್ನಲ್ಲ. ಆದ್ದರಿಂದ ಕಲ್ಪಿತ ಅಂತಾದಾಗ ಮಾಯೆ ಏನು ಮಾಡುತ್ತೆ ಕೇಳಿದರೆ, ಇಡೀ ಬ್ರಹ್ಮಾಂಡವನ್ನೇ ಕಲ್ಪಿಸಿ ತೋರಿಸ್ತಾ ಇರುತ್ತೆ ನಮಗೆ ಹೀಗೆ ಅಂತ. ಆದ್ದರಿಂದ ಸ್ವಪ್ನೇ ಜಾಗೃತಿ ವಾಯೇಶ ಪುರುಷೋ, ಯಾಕೆ ಕೇಳಿದರೆ ಮಾಯಾ ಪರಿಭ್ರಾಮಿತ. ಆ ಮಾಯೆಯಿಂದ ಏನಾಗಿದೆ ಅಂದರೆ ಪರಿಭ್ರಾಮಿತ, ನಾವು ಭ್ರಮೆಗೆ ಒಳಗಾಗಿ ಬಿಡ್ತೇವೆ. ಹಾಗಾಗಿ ಎಲ್ಲದೂ ಸಹ ತೋರ್ತಾ ಇರುತ್ತೆ. ಕಾರ್ಯಕಾರಣ ಭಾವ, ಸ್ವಾಮಿ ಭೃತ್ಯ ಸಂಬಂಧ, ಪತಿ ಪತ್ನಿ ಭಾವ, ತಂದೆ ಮಗ ಎನ್ನುವಂಥ ಭಾವ. ಹಾಗಿದ್ದರೆ ಇವೆಲ್ಲದಕ್ಕೂ ಸಹ ಅಸ್ತಿತ್ವ ಇಲ್ವ ಅಂತ ಕೇಳಿದರೆ ಅಸ್ತಿತ್ವ ಉಂಟು. ಎಷ್ಟು ಕೇಳಿದ್ರೆ ವ್ಯಾವಹಾರಿಕವಾದ ಸತ್ಯ. ಸತ್ಯಕ್ಕೆ ಮೂರು ಮುಖ ಅಂತ ಹೇಳಿದ್ದೇನೆ ನಾನು, ಹೌದು ತಾನೆ? ಪ್ರಾತಿಭಾಸಿಕ ಅಲ್ಲ, ವ್ಯಾವಹಾರಿಕ ಸತ್ಯತ್ವ ಉಂಟು. ಯಾಕೆಂದರೆ ಕಲ್ಪನೆಯೂ ಸಹ ವ್ಯಾವಹಾರಿಕ ಸತ್ಯದ ಹಿನ್ನೆಲೆಯಲ್ಲೇ ಇರುವಂಥದ್ದು. ಅಷ್ಟು ಹಿನ್ನೆಲೆಯಲ್ಲಿ ಸ್ವಪ್ನೇ ಜಾಗೃತಿ ವಾಯೇಶ ಪುರುಷೋ ಮಾಯಾ ಪರಿಭ್ರಾಮಿತ, ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಹೀಗೆ ಈ ಶ್ಲೋಕ ಹೋಗುತ್ತೆ. ಮತ್ತು ಪುನಃ ಶಿಷ್ಯನ ಪ್ರಶ್ನೆ ಮುಗಿದಿಲ್ಲ. ಆತ ಕೇಳ್ತಾನೆ ಮತ್ತು ಪುನಃ, ಈ ಭೇದ ಪ್ರತೀತಿ ಮಿಥ್ಯೈವ ಮಾಯೆಯ ಆತ್ಮನಿ ಕಲ್ಪಿತ. ಹಾಗಿದ್ದರೆ ಮಾಯೆಯಿಂದಾಗಿ ಆತ್ಮನಲ್ಲಿ ತೋರ್ತಾ ಇರುವಂತಹ ಈ ಭೇದ ಉಂಟಲ್ಲ, ಇದು ಮಿಥ್ಯೈವ. ಮಿಥ್ಯ ಈ ಶಬ್ದ ಮೊನ್ನೆನೂ ಬಂದಿತ್ತು, ಆಚೆ ಮೊನ್ನೆನೂ ಬಂದಿತ್ತು, ನಿನ್ನೆನೂ ಬಂದಿತ್ತು. ಇವೆಲ್ಲ ದಿನಾ ಬಂದು ಹೋಗಿ ಮಾಡ್ತಾ ಇರ್ತವೆ, ಉಪನ್ಯಾಸ ಕೇಳ್ಕೊಂಡು ಹೋಗ್ತಾ ಇರ್ತವೆ ಇವೆಲ್ಲ. ಶಿಷ್ಯ ಕೇಳ್ತಾನೆ, ಮಿಥ್ಯಾ ಅಂದರೆ ಏನು? ಮಾಯೆ ಅಂತ ಹೇಳಿದ್ರಲ್ಲ ನೀವು, ಮಾಯೆಯಿಂದ ಇದು ಮಿಥ್ಯ ಅಂತ. ಹಾಗಿದ್ರೆ ಮಿಥ್ಯಾ ಅಂದರೆ ಏನು ಅಂದರೆ, ಮಿಥ್ಯಾತ್ವನ್ನಾಮ ಬಾಧ್ಯತ್ವಂ ಸಮ್ಯಕ್ ಜ್ಞಾನೋದಯೇ ಸತಿ. ಮಿಥ್ಯಾ ಅನ್ನೋದಕ್ಕೆ ಅರ್ಥ ಸರಿಯಾದ ತಿಳುವಳಿಕೆ ಬಂದ ಮೇಲೆ ಅದಕ್ಕೂ ಮೊದಲು ನಾವು ಯಾವುದನ್ನು ಸರಿ ಅಂತ ಅಂದ್ಕೊಂಡಿದ್ವೋ ಅದು ಬಾಧಿತ ಆಗೋದು. ಈಗ ಕಪ್ಪೆ ಚಿಪ್ಪನ್ನು ನೋಡಿದಾಗ ಬೆಳ್ಳಿ ಅಂತ ನಾವು ಅಂದ್ಕೊಂಡ್ವಿ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಕೇಳಿದರೆ, ಅದು ಕಪ್ಪೆ ಚಿಪ್ಪು ಅಂತ ನಮಗೆ ಗೊತ್ತಾಗುವವರೆಗೂ ಸಹ ಅದು ಸತ್ಯ. ಯಾವಾಗ ಕಪ್ಪೆ ಚಿಪ್ಪು ಅಂತ ಗೊತ್ತಾಯಿತೋ ಆಗ ಇಷ್ಟು ಹೊತ್ತು ಅಲ್ಲಿ ಕಂಡಂತಹ ಬೆಳ್ಳಿ ಏನಾಯಿತು? ಅದು ಬಾಧಿತವಾಯಿತು, ಅದು ಮಿಥ್ಯಾ. ಹಾಗೆ ಹಗ್ಗದಲ್ಲಿ ನೋಡ್ತಾ ಇರುವಂಥ ಹಾವು ಅದು ಸತ್ಯ ಎಲ್ಲಿವರೆಗೆ ಕೇಳಿದರೆ ಅದು ಮಿಥ್ಯಾ ಹಾವು. ಅದು
ಯಾವಾಗ ಹಗ್ಗವೇ ಅಂತ ನಮಗೆ ತಿಳುವಳಿಕೆ ಗಟ್ಟಿಯಾಗತ್ತೋ ಆಗ ಅಲ್ಲಿ ಕಾಣ್ತಾ ಇರುವಂಥ ಹಾವು ಏನಾಗುತ್ತೆ, ಅದು ಹುಸಿ ತೋರಿಕೆ ಆಗತ್ತೆ, ಅದು ಮಿಥ್ಯಾ. ಹಾಗಿದ್ರೆ ಆ ಹಾವು ಎಲ್ಲಿ ಹೋಯಿತು ಅಂತ ಕೇಳಿದರೆ ಎಲ್ಲೂ ಹೋಗಲೇ ಇಲ್ಲ ಅದು. ಯಾಕೆಂದರೆ ಅದು ಬರಲೇ ಇಲ್ಲ, ಬಂದ್ರಲ್ವ ಹೋಗೋದು. ಹೌದು ತಾನೇ? ಇದು ಮಾಯೆ ಮಾಡುವ ಕೆಲಸ. ಹೀಗೆ ಗುರುಗಳು ಹೀಗೆ ಹೇಳಿದಾಗ ಶಿಷ್ಯ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಹಾಗಿದ್ದರೆ ಇದೆಲ್ಲವೂ ಮಿಥ್ಯಾ ಅಲ್ವಾ? ಇದು ಮಿಥ್ಯಾ ಮಿಥ್ಯಾ ಅಂತ ನನಗೆ ನೀವು ವೇದಾಂತ ಪಾಠ ಹೇಳ್ತಾ ಇದ್ದೀರಿ. ಹಾಗಿದ್ದರೆ ಈ ವೇದಾಂತ ಪಾಠ ಹೇಳೋದುಂಟಲ್ಲ, ವೇದಾಂತ ಸತ್ಯವೋ ಮಿಥ್ಯವೋ? ಅದು ಮಿಥ್ಯವೇ, ಅದು ಮಿಥ್ಯವೇ. ನೋಡಿ, ಮಿಥ್ಯಾಭೂತೋಪಿ ವೇದಾಂತಃ ಸತ್ಯಮರ್ಥಂ ಪ್ರಬೋಧಯೇತ್. ಅದು ಮಿಥ್ಯವೇ. ಹಾಗಿದ್ರೆ ಅದು ಸತ್ಯವಾದಂಥದ್ದನ್ನು ತಿಳಿಸ್ಕೊಡತ್ತಾ? ತಿಳಿಸ್ಕೊಡತ್ತೆ ಅಂತ ಗುರುಗಳು ಹೇಳ್ತಾರೆ. ಹೇಗೆ ಅಂದರೆ ದೇವತಾ ಪ್ರತಿಮಾವಚ್ಚ ಚಿತ್ರವತ್ ಪ್ರತಿಬಿಂಬವತ್. 3 ಉದಾಹರಣೆ ಕೊಡ್ತಾರೆ. ನಾನು ಇನ್ನೊಂದು 2 ಉದಾಹರಣೆ ಎಕ್ಸ್ಟ್ರಾ ಕೊಡ್ತೇನೆ, ಯಾಕೆಂದರೆ ಭಾಳ ಮುಖ್ಯವಾದಂಥ ಘಟ್ಟ ಇದು. ಮಿಥ್ಯಾವಾದಂಥ ವಸ್ತುವಿನಿಂದಲೂ ಸತ್ಯವಾದ ಜ್ಞಾನ ಆಗಬಹುದು ಅನ್ನೋದಕ್ಕೆ ಉದಾಹರಣೆ ಇದು. ಹೇಗೆ ಅಂದರೆ ದೇವತಾ ಪ್ರತಿಮಾವಚ್ಚ. ಈಗ ನಮ್ಮನೆ ದೇವ್ರ ಪೀಠದಲ್ಲಿ ಒಂದು ವಿಗ್ರಹವಿದೆ. ಅದು ಹಿತ್ತಾಳೆಲ್ಲೋ ಕಂಚಲ್ಲೋ ಬೆಳ್ಳೆಲ್ಲೋ ಕಲ್ಲಲ್ಲೋ ಮಾಡಿದ್ದು ಒಟ್ಟಾರೆ. ಅದು ವಾಸ್ತವಿಕವಾಗಿ ದೇವರ? ಇಷ್ಟು ದಿವಸ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ, ಅಲ್ಲಗಳಿದಕ್ಕೆ ಹೇಗಾಗತ್ತೆ ಅನ್ನೋ ಭಾವನೆ ಹೇಳಿಬಿಡಿ, ನಿಜವಾಗಿ ವಿಚಾರ ಮಾಡಿ. ಹಾಗಿದ್ರೆ ಅದು ವಿಗ್ರಹ ಅನ್ನೋದಷ್ಟೇ ಸತ್ಯ. ನಾವು ವಿಗ್ರಹವನ್ನೇ ದೇವರು ಅಂತ ಹೇಳೋದಿಲ್ಲ, ವಿಗ್ರಹದಲ್ಲಿ ದೇವರನ್ನು ಕಾಣುವವರು, ವಿಗ್ರಹದ ಮೂಲಕ ದೇವರನ್ನು ಕಾಣುವವರು. ಹೌದು ತಾನೇ? ಹಾಗಾಗಿ ಅದು ದೇವರಲ್ಲ ವಾಸ್ತವಿಕವಾಗಿ. ಆದರೆ ನಾವು ದೇವರು ಅಂತೇಳಿ ಭಾವಿಸ್ತಿದ್ದೇವೆ. ನಿನ್ನೆ ಹೇಳಿದ್ದೇನಲ್ಲ, ಸ್ವಾತ್ಮ ಸಂಸ್ಥಂ ಅಜಂ ಶುದ್ಧಂ ತ್ವಾಮದ್ಯ, ಇಲ್ಲಿ ನಾನು ಆವಾಹನೆ ಮಾಡ್ತಿದ್ದೇನೆ ಅಂತ. ಅದಿಷ್ಟು ಹೊತ್ತು ದೇವರು ಅಂತ ನಾವು ಭಾವಿಸ್ತೇವೆ. ಹೀಗೆ ಅದು ಮಿಥ್ಯಾಭೂತ, ದೇವರು ಅಲ್ಲದೆ ಮಿಥ್ಯಾಭೂತವಾದದ್ದಿದ್ದರೂ ಸಹ ನಮಗೆ ದೇವರು ಎನ್ನುವಂಥ ಭಾವನೆಯನ್ನು ದೃಢಪಡಿಸುತ್ತೋ ಇಲ್ವೋ? ದೃಢಪಡಿಸುತ್ತೆ. ಹಾಗಾಗಿ ದೇವತಾ ಪ್ರತಿಮಾವಚ್ಚ ಒಂದು ಉದಾಹರಣೆ. ಮತ್ತು ಎರಡನೇದು ಚಿತ್ರವತ್ ಅಂತ. ಈಗ ನಾವು ಮಕ್ಕಳಿಗೆ ಯಾವುದೋ ಒಂದು ಚಿತ್ರ ತೋರಿಸ್ತೇವೆ. ಇನ್ನು ಸ್ವಲ್ಪ ಮುಂದೆ ಹೋಗಿ ಹೇಳ್ತೇನೆ. ಜಾತ್ರೆಯಿಂದ ಒಂದು ಹುಲಿ ಚಿತ್ರವನ್ನು ತರ್ತೇವೆ ನಾವು, ಒಂದು ಬೊಂಬೆಯನ್ನು. ಅದು ಹುಲಿ ಹೋಗಬೇಡ, ನಿನ್ನ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿದ ತಕ್ಷಣ ಮಗು ಏನು ಮಾಡುತ್ತೆ? ಹೆದರುತ್ತೆ. ಹೌದು ತಾನೇ? ಅದು ವಾಸ್ತವಿಕವಾಗಿ ನಿಜವಾದ ಹುಲಿ ಅಲ್ಲ, ಅದು ಚಿತ್ರ. ಆದರೆ ಆ ಚಿತ್ರದಲ್ಲಿರುವ ಹುಲಿಯನ್ನು ನೋಡಿ ಮಗು ಹೆದರಿದ್ದು ಸತ್ಯವೋ ಸುಳ್ಳು? ಸತ್ಯ. ಹೌದು ತಾನೇ? ಹಾಗಾಗಿ ಚಿತ್ರವತ್ ಅಂದರೆ ಸುಳ್ಳಾದ ಚಿತ್ರದಿಂದಲೂ ನಮಗೇನಾಗುತ್ತೆ ಕೇಳಿದೆ, ನಿಜವಾದಂಥ ಭಯವೋ ಅಥವಾ ಇನ್ನೊಂದೇನೋ ಆಗುತ್ತೆ. ಇದು ಎರಡನೇ ಉದಾಹರಣೆ. ಮತ್ತು ಮೂರನೇದು ಪ್ರತಿಬಿಂಬವತ್ ಅಂತ. ಕನ್ನಡಿಯನ್ನು ನೋಡಿದಾಗ ನಮ್ಮ ಪ್ರತಿಬಿಂಬ ಕಾಣುತ್ತೆ. ಆ ಪ್ರತಿಬಿಂಬ ಅದು ವಾಸ್ತವಿಕ ಬಿಂಬದಿಂದಲೇ ಬಂದದ್ದು, ಅದಕ್ಕೆ ಅಸ್ತಿತ್ವ ಇಲ್ಲ, ಅದು ಮಿಥ್ಯ. ಆದರೆ ಆ ಪ್ರತಿಬಿಂಬವನ್ನು ನೋಡಿದಾಗ ಬಿಂಬವಾದಂಥ ಮುಖದಲ್ಲಿ ಏನೇನೋ ವ್ಯತ್ಯಾಸಗಳು ಕಾಣುತ್ತಲ್ಲ, ಹೌದು ತಾನೇ? ಆದರೆ ಆ ಪ್ರತಿಬಿಂಬವನ್ನು ನೋಡಿಕೊಂಡು ಬಿಂಬದಲ್ಲಿ ನಾವೆಲ್ಲ ಸರಿ ಮಾಡ್ಕೊಳ್ತೇವೆ. ಸರಿ ಮಾಡ್ಕೊಂಡಿದ್ದು ಸತ್ಯ ತಾನೇ? ಅದಕ್ಕೆ ಕಾರಣ ಆದದ್ದು ಯಾವುದು? ಪ್ರತಿಬಿಂಬ. ಹಾಗಾಗಿ ಮಿಥ್ಯಾಭೂತವಾದ ಪ್ರತಿಬಿಂಬದಿಂದಲೂ ಸತ್ಯವಾದಂಥ ಬಿಂಬದಲ್ಲಿ ನಾವು ಎಲ್ಲ ರೀತಿಯ ಬದಲಾವಣೆ ಮಾಡ್ಕೊಳ್ತೇವೆ. ಅಂದರೆ ನಮಗೆ ಸತ್ಯವಾದಂಥ ಬಿಂಬ ಸಿಗತ್ತೆ. ಹೌದು ತಾನೇ? ಇದು 3 ಉದಾಹರಣೆ. ಇನ್ನೂ ಒಂದು ಉದಾಹರಣೆ ಕೊಡ್ತೇನೆ. ಈಗ ಒಬ್ಬ ಮನೆಗಿದ್ದಾನೆ, ಕನಸು ಬಿದ್ದಿದೆ. ಹಾಗೆ ಕನಸು ಬಿದ್ದಾಗ ಏನು ಕನಸು ಅಂತ ಹೇಳಿದ್ರೆ, ಇವನೆಲ್ಲೋ ಹೋಗ್ತಾ ಇದ್ದಾನೆ ಕಾಡಲ್ಲಿ, ಇದ್ದಕ್ಕಿದ್ದ ಹಾಗೆ ಒಂದು ಹುಲಿ ಅವನನ್ನು ಅಟ್ಟಿಸಿಕೊಂಡು ಬಂತು ಕನಸಿನಲ್ಲಿ. ಹಾಗೆ ಆ ಹುಲಿ ಅಟ್ಟಿಸಿಕೊಂಡು ಬರ್ತಾ ಇರುವಾಗ ಇವನು ಹೆದರ್ಕೊಂಡು ಓಡೋಡಿ ಬಂದಿದ್ದಾನೆ. ಓಡೋಡಿ ಬಂದಾಗ ಏನಾಯಿತು, ಹುಲಿಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಆಗ
ತನ್ನ ವೇಗ ಕಡಿಮೆ ಆಯಿತು, ಹುಲಿಯ ವೇಗ ಜಾಸ್ತಿ ಆಯಿತು. ಇದ್ದಕ್ಕಿದ್ದ ಹಾಗೆ ಆತ ಥಡ್ ಅಂತ ಬಿದ್ದುಬಿಟ್ಟ. ಬಿದ್ದಾಗ ಎಚ್ಚರ ಆಯಿತು. ಪ್ರಶ್ನೆ ಇಷ್ಟೇ, ಕನಸಿನಲ್ಲಿ ಕಂಡಿದ್ದಾನೆ, ಅಲ್ಲಿ ಕಂಡಂಥ ಹುಲಿ ಸುಳ್ಳು, ಅದು ಮಿಥ್ಯ, ಹೌದು ತಾನೇ? ಆದರೆ ಆ ಮಿಥ್ಯಾಭೂತವಾದಂತಹ ಹುಲಿ ಏನು ಮಾಡ್ತವನನ್ನು, ಕನಸಿಗೆ ಹೋಲಿಸಿದರೆ ಜಾಗೃತ ಸತ್ಯ ಹೌದಾ ಅಲ್ವಾ? ಎಚ್ಚರ ಸತ್ಯ ಹೌದು ತಾನೇ? ಹಾಗಾಗಿ ಅದೇನು ಮಾಡ್ತೀವನನ್ನು ಈ ಜಾಗೃತ ಪ್ರಪಂಚಕ್ಕೆ ತಳ್ಳಿತು, ಎಚ್ಚರ ಆಯಿತು ಅಂದರೆ. ಜಾಗೃತ ಪ್ರಪಂಚಕ್ಕೆ ತಳ್ಳಿತು, ಅದು ಸತ್ಯ. ಸ್ವಪ್ನ ಪ್ರಪಂಚಕ್ಕೆ ಹೋಲಿಸಿದರೆ ಒಂದು, ಮೈಯೆಲ್ಲ ಬೆವತು ಹೋಗಿದೆ, ಒಟ್ಸ್ಕೊಂಡು ಬಂದಾಗ ಈಗ ನೋಡ್ತಾನೆ ಒರೆಸ್ಕೊಳ್ತಿದ್ದಾನೆ ಅವನು, ಅದು ಸತ್ಯ. ಅಲ್ಲಿ ಏನು ಹೇಳ್ದಂಗಾಯಿತು, ಮಿಥ್ಯಾಭೂತವಾದದ್ರಿಂದಲೂ ಸತ್ಯವಾದಂತಹ ಅರಿವು ಬರಬಹುದು ಅಲ್ಲ, ಬಂದೇ ಬರುತ್ತೆ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ನಾವು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಿದ್ರೆ ಹೀಗೆ ಬರೆದ್ರೆ ಅ ಅಂತ ಹೇಳ್ತೇವೆ, ಹೀಗೆ ಬರೆದ್ರೆ ಆ ಅಂತೇವೆ, ಬೇಡ ಎ ಅಂತೇವೆ ಅಥವಾ ಬಿ ಅಂತೇವೆ, ಏನು ಹೇಳ್ತೇವೆ. ಇದಕ್ಕೆಲ್ಲ ನಾವು ಹೀಗೆ ಬರೆಯುವ ಕ್ರಮವನ್ನು ಹೇಳಿಕೊಟ್ಟು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡ್ತೇವೆ. ವಾಸ್ತವಿಕವಾಗಿ ಆ ರೇಖೆ ಎನ್ನುವುದುಂಟಲ್ಲ, ಅದು ಕೇವಲ ರೇಖಾ ವಿನ್ಯಾಸ, ಅದು ಸುಳ್ಳೆ, ಹೌದು ತಾನೇ? ಆ ಸುಳ್ಳಾದಂಥ ರೇಖಾ ವಿನ್ಯಾಸದಿಂದ ಅಕ್ಷರ ಜ್ಞಾನ ಎನ್ನುವಂಥ ಸತ್ಯಜ್ಞಾನ ಬರುತ್ತೆ, ಹೌದು ತಾನೇ? ಆದ್ದರಿಂದ ಮಿಥ್ಯಾಭೂತವಾದದ್ದರಿಂದಲೂ ಸತ್ಯವಾದದ್ದನ್ನು ಪಡೆಯಬಹುದು. ಹೀಗೆ ದೇವತಾ ಪ್ರತಿಮಾವಚ್ಚ ಚಿತ್ರವತ್ ಪ್ರತಿಬಿಂಬವತ್ ಸರ್ವೋಪಿ ವ್ಯವಹಾರೋಯಂ ಮಾಯಾಯಾಃ ಪರಿಜೃಂಭಣಂ ಯುಕ್ತಿಹೀನ ಪ್ರಕಾಶಸ್ಯ ಸಂಜ್ಞಾ ಮಾಯೇತಿ ಕಥ್ಯತೆ. ಹಾಗಿದ್ರೆ ಇಡೀ ಪ್ರಪಂಚವು ಮಾಯೆ ಅಂತ ಹೇಳ್ತಿರಲ್ಲ, ಮಾಯೆಗೆ ಲಕ್ಷಣ ಏನ್ರಿ ಅಂತ ಕೇಳಿದರೆ ಒಂದೇ ಮಾತು ಹೇಳ್ತಾರೆ, ಯುಕ್ತಿಹೀನ ಪ್ರಕಾಶಸ್ಯ ಸಂಜ್ಞಾ ಮಾಯೇತಿ ಕಥ್ಯತೆ. ಮಾಯೆಗೆ ಡೆಫಿನೇಷನ್ ಇಲ್ಲ. ಯಾಕೆಂದರೆ ಯಾವುದೇ ಡೆಫಿನೇಷನ್ ಒಳಗಡೆಗೆ ಸಿಲುಕಿಕೊಳ್ಳದೇ ಇರುವುದೇ ಮಾಯೆ. ಅದು ಹೀಗೆ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಹಿಂದೆ ನಾನು ನಿಮಗೊಂದು ಕಥೆ ಹೇಳಿದ್ದೇನೆ, ನಾರದಿನಿಯಾದ ಕಥೆಯನ್ನು ಗೀತೆ ಹೇಳಬೇಕಿದ್ರೆ, ಹೌದು ತಾನೆ? ಹಾಗಾಗಿ ಮಾಯೆಗೆ ಯಾವುದೂ ಡೆಫಿನೇಷನ್ ಇಲ್ಲ. ಯಾಕಿಲ್ಲ ಕೇಳಿದ್ರೆ ಮಾಯೆ. ನೀವು ಡೆಫಿನೇಷನ್ ಹೇಳಿದರೆ ಆ ಡೆಫಿನೇಷನ್ ಮೀರಿ ನಿಲ್ತಾಳೆ ಅವಳು. ಈ ಸಂದರ್ಭದಲ್ಲಿ ನನಗೆ ಒಬ್ಬ ಹಿರಿಯ ವಿದ್ವಾಂಸ ಹೇಳಿದ ಕಥೆ ನೆನಪಾಗುತ್ತೆ. ಮಾಯೆ ಅದು ಹೀಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಆದರೆ ಲೋಕದಲ್ಲಿ ಎಲ್ಲರಿಗೂ ಅನುಭವಕ್ಕೆ ಬರುತ್ತೆ. ಒಂದು ಊರಲ್ಲಿ ಒಬ್ಬ ರೈತ ಇದ್ದಂತೆ. ಆ ರೈತನಿಗೆ ವಯಸ್ಸಾಯಿತು. ಕೊನೆಗೆ ಸಾಯುವ ಕಾಲ ಬಂದಾಗ ಆತ ಏನು ಮಾಡ್ದ ಅಂದರೆ ಒಂದು ಮರಣ ಶಾಸನವನ್ನು ಬರೆದಿಟ್ಟನಂತೆ, ವಿಲ್ಲನ್. ಏನು ಅಂದರೆ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ಹಿರಿಯ ಮಗನಿಗೆ ಹೋಗಬೇಕು, 4ನೇ 1 ಅಂಶ 2ನೇ ಮಗನಿಗೆ ಹೋಗಬೇಕು, 8ನೇ 1 ಅಂಶ 3ನೇ ಮಗನಿಗೆ ಹೋಗಬೇಕು ಅಂತ. ಅವನಿಗೆ 3 ಜನ ಮಕ್ಕಳು. ಹೀಗೆ ಆಸ್ತಿ ವಿಭಾಗ. ಇವನ ಆಸ್ತಿ ಏನಪ್ಪ ಅಂತಂದರೆ 7 ಹಸುಗಳು. 7 ಹಸುಗಳು. ಈಗ ಏನು ಮಾಡಬೇಕು? ವಿಭಾಗ ಮಾಡಬೇಕಲ್ಲ. 1/2 ಅಂಶ ಅಂದರೆ ಅರ್ಧ ಭಾಗ. ಆ ಹಿರಿಯ ಮಗನಿಗೆ ಅರ್ಧ ಆಸ್ತಿ ಕೊಡಬೇಕು ಅಂದರೆ 3.5 ಹಸು ಕೊಡಬೇಕು. 3 ಕೊಟ್ಟು 1 ಹಸುವನ್ನು ಏನು ಮಾಡಬೇಕು? ಉದ್ದವೋ ಅಡ್ಡವೋ ಗೊತ್ತಿಲ್ಲ. ಒಳ್ಳೆ ಗ್ರಹಚಾರ ಆಯ್ತಲ್ಲ. ಸರಿ, 2ನೇವನಿಗೆ 4ನೇ 1 ಅಂಶ ಅಂದರೆ ಸುಮಾರು 1.25 ಹಸು ಬರುತ್ತೆ. ಇದು ಲೆಕ್ಕಕ್ಕೆ ಬರೋದಿಲ್ಲ. ಕೊನೆಗೆ 3ನೇವನಿಗೆ ನೋಡಿದರೆ ಸುಮಾರು ಅರ್ಧದಿಂದ ಮುಕ್ಕಾಲರಷ್ಟು ಬರುತ್ತೆ 1 ಹಸು. ಅದು ಯಾವ ಕಡೆಯಿಂದ ಅರ್ಧ, ಯಾವ ಕಡೆಯಿಂದ ಮುಕ್ಕಾಲು, ಹಿಂದ್ಗಡೆಯಿಂದ ಲೆಕ್ಕ ಹಾಕಬೇಕು, ಮುಂದ್ಗಡೆಯಿಂದ ಲೆಕ್ಕ ಹಾಕಬೇಕು, ಮೇಲಿಂದ ಕೆಳಗು, ಕೆಳಗಿಂದ ಮೇಲು, ಗೊಂದಲದ ಮಯ. ಇವರು ಹೀಗೆಲ್ಲ ಈ ಸಮಸ್ಯಾಗ್ರಸ್ತರಾಗಿ ಚಡಪಡಿಸ್ತಾ ಇರುವಾಗ ಆ ರೈತನ ಒಬ್ಬ ಗೆಳೆಯ ಇದ್ದವನು ಬಂದ.
ತನ್ನ ಗೆಳೆಯನ ಮಕ್ಕಳು ಹೀಗೆಲ್ಲ ಚಡಪಡಿಸ್ತಾ ಇದ್ದಾರಲ್ಲ, ಆಸ್ತಿ ವಿಭಾಗ ಮಾಡ್ಕೊಳ್ಳಿಕ್ಕೆ ಆಗದೆ ಅಂಥೇಳಿ ಇವ್ರು ನೋಡಿ ಅವನಿಗೆ ಅನ್ನಿಸ್ತಂತೆ, ಛೆ ಸರಿ ಹೋಗೋದಿಲ್ಲ, ಒಂದು ಕೆಲಸ ಮಾಡಿಯಪ್ಪ, ನನ್ನ ಹತ್ರ ಒಂದು ಹಸು ಇದೆ, ಆ ಹಸು ನಿಮಗೆ ಕೊಟ್ಬಿಡ್ತೇನೆ, ಇಟ್ಕೊಬಿಡಿ ನೀವು ಅಂತ ಅಂದ. ತಂದ, ಕೊಟ್ಟ. ಇವರಿದ್ದೇಳು ಒಂದು ಎಷ್ಟಾಯ್ತು? 8 ಆಯಿತು. ಲೆಕ್ಕ ಹಾಕಿ ಅಂದ. ಈಗ ಆಸ್ತಿಯ ಅರ್ಧ ಭಾಗ ಹಿರಿಯವನಿಗೆ ಹೋಗಬೇಕು. ಹಿರಿಯವನಿಗೆ ಎಷ್ಟು ಹಸು ಬಂತು? 4 ಹಸು ಬಂತು. ಖುಷಿ ಆಯಿತು ಅವನಿಗೆ. ಅರ್ಧ ಹಸು ಜಾಸ್ತಿ ಬಂತಲ್ಲ, ಮೊದಲಾದರೆ ಎಷ್ಟು ಬರ್ತಿತ್ತು? 3.5. ಹೌದು ತಾನೆ? ಹಾಗಾಗಿ ಸಂತೋಷಪಟ್ಟ. 4 ಹಸು ಬಂತು ಅಂಥೇಳಿ. ಎರಡನೇ ಅವನಿಗೆ 4ನೇ 1 ಅಂಶ ಅಂದರೆ 2 ಹಸು ಬಂತು. 3/4 ಹಸು ಬರ್ತಿತ್ತು ಅವನಿಗೆ, ಅಲ್ಲ 1/3 ಹಸು ಬರ್ತಿತ್ತು, 2 ಹಸು ಬಂತಲ್ಲ, ಜಾಸ್ತಿನೇ ಬಂತಲ್ಲ, 1/4 ಭಾಗ ಅಂತ ಸಂತೋಷಪಟ್ಟ. 8ನೇ 1 ಅಂಶ ಅಂದರೆ 1 ಹಸು. ಆ 3ನೇ ಅವನಿಗೆ 1 ಹಸು ಕೊಟ್ಟ. ಈಗ ಹಾಗಿದ್ದರೆ ಇವನ ಹಸು ಒಂದು ಮಿಕ್ಕಿದೆ ಅಲ್ಲಿ. ಇವಾಗ ಲೆಕ್ಕ ಹಾಕಿ, 4, 6, 1, 7 ಆದದ್ದೆಷ್ಟು? 7. ನನ್ನ ಹಸು ನನಗಿರಲಿ, ನಿಮ್ಮ ಸಮಸ್ಯೆ ಪರಿಹಾರ ಆಯಿತಾ ಇಲ್ಲ, ಬರ್ತೇನೆ ಅಂತ ಹೊರಟ. ಈ ತಂದಿದ್ನಲ್ಲ 1 ಹಸು, ಅದೇ ಮಾಯೆ. ಯಾಕೆಂದರೆ ಪ್ರಶ್ನೆ ಇಷ್ಟೇ, ಪ್ರಪಂಚದ ಹಿಂದೆ ಕಾರಣವಾದಂಥದ್ದು ಚೈತನ್ಯ. ಬರೇ ಚೇತನದಿಂದ ಏನೂ ಆಗೋದಿಲ್ಲ. ಆಗತ್ತಾ? ಇಲ್ಲ. ಬರೇ ಜಡದಿಂದಲೂ ಏನೂ ಆಗೋದಿಲ್ಲ. ಹಾಗಾಗಿ ಈ ಚೇತನ ಮತ್ತು ಜಡದ ಮಧ್ಯದಲ್ಲಿ ಒಂದು ವ್ಯವಸ್ಥೆ ಬೇಕು. ಅದಕ್ಕೋಸ್ಕರ ಶಾಸ್ತ್ರ ಮಾಯೆಯನ್ನು ಅಂಗೀಕರಿಸಿದೆ ಅಂದರೆ ಇದಕ್ಕೆ ಆಧಾರ ಇಲ್ಲದೆ ಸುಮ್ಮನೆ ಅಂಗೀಕರಿಸಿದ್ರೆ ಇಲ್ಲ. ಸ್ವತಃ ಉಪನಿಷತ್ತಿನಲ್ಲಿ ಈ ಮಾತು ತುಂಬ ಬರುತ್ತೆ. ಗೀತಾಚಾರ್ಯನು ಹೇಳಿದ್ದಾನೆ, ನಿನ್ನೆನೂ ಹೇಳಿದ್ದಾನೆ, ಮಾಯಾಮೇತಾಂ ತರಂತಿ ದೈವೀ ಕೇಶ ಗುಣಮಯಿ ಮಮ ಮಾಯಾ ತುರತ್ಯ ಇಂದ್ರೋ ಮಾಯಾಭಿ ಪುರುರೂಪ ಈಯತೆ ಅಂತ ಶ್ರುತಿ. ಹಾಗಾಗಿ ಶ್ರುತಿಯಲ್ಲಿ ಆ ಮಾತು ಸಾಕಷ್ಟು ಬಂದಿದೆ. ಋಗ್ವೇದದಲ್ಲಂತೂ ತುಂಬ ಸಲ ಬರುತ್ತೆ ಆ ಮಾತು, ಮಾಯಾ ಅಂತ. ಮತ್ತು ಗೀತೆಯಲ್ಲಿ ಬಂದಿದೆ, ಮಹಾಭಾರತದಲ್ಲೂ ತುಂಬ ಸಲ ಬರ್ತದೆ ಅದು. ಹಾಗಾಗಿ ಈ ಎಲ್ಲ ಕಾರಣದಿಂದ ಶಾಸ್ತ್ರ ಮಾಯೆಯನ್ನು ಒಪ್ಪಿಕೊಂಡಿದೆ. ಯಾಕೆ ಹೇಳಿದರೆ, ಅಲ್ಲದಿದ್ದರೆ ಈ ಸೃಷ್ಟಿ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ವ್ಯವಸ್ಥೆ ಮಾಡಿ ಆದಮೇಲೆ ಹೊರಟೋಗ್ಬಿಡುತ್ತೆ. ಹಾಗೆಯೇ ಜ್ಞಾನ ಬರುವವರೆಗೆ ಇದೆಲ್ಲ ಮಾಡ್ತಾ ಇರುತ್ತೆ ಅಂತ ನಾವು ಮಾಯೆಯನ್ನು ಕಂಡುಹಿಡ್ಕೊಂಡು ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ಕೈ ಸಿಗೋದಿಲ್ಲ. ಯಾಕೆಂದರೆ ಅದು ಮಾಯೆ. ನೀವು ಎಷ್ಟಂದ್ರೂ ಮಾಯೆ. ಹಾಗಿದ್ರೆ ಏನು ಕೇಳಿದರೆ, ಮಾಯೆ ದೂರ ಆಗಬೇಕು ಅಂದರೆ ಮಾಯೆ ಯಾರಲ್ಲಿ ಇದೆಯೋ ಅವನನ್ನು ಹಿಡಿಬೇಕು. ಆಗೇನಾಗುತ್ತೆ ಕೇಳಿದರೆ ಬಿಟ್ಬಿಡುತ್ತೆ ಅದು, ಮತ್ತು ಹೋಗ್ಬಿಡುತ್ತೆ ಅದು. ಯಾಕೆಂದರೆ ಜ್ಞಾನ ಬಂದಮೇಲೆ ಅದನ್ನು ಕಟ್ಕೊಂಡು ಏನೂ ಮಾಡಬೇಕಾದ್ದಿಲ್ಲ. ಆದರೆ ಅಲ್ಲಿವರೆಗೆ ತುಂಬ ಆಟ ಆಡ್ತಾ ಇರುತ್ತೆ ಹೀಗೆ ಅಂತ. ಹಾಗಾಗಿ ಜ್ಞಾನ ಬರುವವರೆಗೂ ಸಹ ಪ್ರಪಂಚ ಉಂಟು. ಜ್ಞಾನ ಬಂದವನಿಗೆ ಸಮ್ಯಜ್ಞಾನೋದಯೇ ಸತಿ, ಆತ್ಮಜ್ಞಾನ ಆದ ಮೇಲೆ ಮಾಯೆ ಇಲ್ಲ, ಮಾಯೆಯ ಕೂಸಾದ ಪ್ರಪಂಚವೂ ಇಲ್ಲ. ಹಾಗಿದ್ರೆ ಇಲ್ಲ ಅಂದರೆ ಏನು? ಆ ಜ್ಞಾನಿ ಆದವನಿಗೆ ಕಣ್ಣು ಕಾಣಿಸಲ್ವಾ? ಅವನೇನು ಕುರುಡ್ನ ಅಂದರೆ ಅವನಿಗೆ ಕಣ್ಣು ಕಾಣಿಸುತ್ತೆ. ಹಾಗಿದ್ರೆ ಹೇಗೆ ನೋಡ್ತಾನೆ ಕೇಳಿದರೆ, ಕನಸಿನಿಂದ ಎದ್ದವನು ಹೇಗೆ ನೋಡ್ತಾನೋ ಹಾಗೆ ನೋಡ್ತಾನೆ. ಕನಸಿನಿಂದ ಎದ್ದವನು ಕನಸಿನ ವಸ್ತುವಿನ ಬಗ್ಗೆ ಹಚ್ಕೊಳ್ತಾನ? ಇಲ್ಲ. ಹಾಗಾಗಿ ಈ ಮಾಯೆ ಎನ್ನುವಂಥದ್ದು ಅದು ಯುಕ್ತಿಹೀನ ಪ್ರಕಾಶಸ್ಯ ಸಮುಜ್ಞಾ ಮಾಯೇತಿ ಕಥ್ಯತೆ. ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಅದು ಮಾಯೆ. ಆದ್ದರಿಂದ ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಈ ಮಾಯೆ ಆತ್ಮವಸ್ತುವನ್ನು ಅದು ಆಶ್ರಯಿಸಿಕೊಂಡಿರ್ತದೆ. ಹಾಗಿದ್ದರೆ ಅದು ಆತ್ಮವಸ್ತುವಿನ ಜೊತೆಗಿದ್ದರೆ ಆತ್ಮ ಒಂದು ಮಾಯೆ ಒಂದು ಎರಡಾಯ್ತಲ್ಲ ಅಂದರೆ ಅದು ಭಿನ್ನವೋ ಅಭಿನ್ನವೋ ಅಂತ ಹೇಳಲಿಕ್ಕಾಗೋಲ್ಲ. ಯಾಕೆಂದರೆ ಅದು ಮಾಯೆ. ಮತ್ತು ಈಗ ಬೆಂಕಿಯಲ್ಲಿ ಸುಡುವ ಶಕ್ತಿ ಉಂಟು. ಆ ಸುಡುವ ಶಕ್ತಿ ಬೆಂಕಿಗಿಂತ ಬೇರೆಯೋ ಅಥವಾ ಬೆಂಕಿಯೋ? ಸಕ್ಕರೆಯಲ್ಲಿ ಸಿಹಿ ಉಂಟು, ಸಿಹಿ ಸಕ್ಕರೆಗಿಂತ ಬೇರೆಯೋ ಅಥವಾ ಒಂದೇನೋ? ಹೇಳೋದು ಕಷ್ಟ. ಹಾಗಾಗಿ ಅದು ಭಿನ್ನವೂ ಅಭಿನ್ನವೋ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅವಿಚಾರಿತ ಸಿದ್ಧೇಯಂ ಅದನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗತ್ತೆ. ಇಷ್ಟು ಹಿನ್ನೆಲೆಯಲ್ಲಿ ಈ ಮಾಯೆಯಿಂದ
ಭಗವಂತನಿಗೆ ಅಂದರೆ ಪರಮಾತ್ಮನಿಗೆ ಏನಾದ್ರು ತೊಂದರೆ ಆಗುತ್ತೋ ಅಂದರೆ ಅವನಿಗೇನೂ ತೊಂದರೆ ಆಗೋಲ್ಲ. ಅವನಿಗೆ ಮಾಯೆಯ ಲೇಷ ವಾಸ್ತವಿಕವಾಗಿ ಇಲ್ಲ, ಆದರೆ ಅವನನ್ನು ಅದು ಮರೆಮಾಚಿ ತೋರಿಸ್ತಾ ಇರುತ್ತೆ. ಹೇಗೆ ಅಂದರೆ ಸೂರ್ಯನ ಎದುರಿನಲ್ಲಿ ಮೋಡ ಬಂದು ಕವಿದು ಸೂರ್ಯನ ಪ್ರಕಾಶವನ್ನು ಕಡಿಮೆ ಮಾಡಿದ ಹಾಗೆ ಅನಿಸುತ್ತೆ, ವಾಸ್ತವಿಕವಾಗಿ ಕಡಿಮೆ ಆಗೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಇಲ್ಲಿಗೆ ಸಾಕು ಅಂತ ಅಂದ್ಕೊಂಡು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮುಂದಿನ ಶ್ಲೋಕ ಭೂರಂಭಾಂಸ್ಯನಲೋ ನಿಲೋಂಬರ. ಈ ಶ್ಲೋಕ ಯಾಕೆ ಬಂತು ಅಂತ ಪ್ರಶ್ನೆ. ಈಗಿಷ್ಟೆಲ್ಲ ಸುದೀರ್ಘವಾಗಿ ನಾವು ಈ ಪ್ರಪಂಚ ಕಲ್ಪಿತ, ಅದು ಕಲ್ಪಿತ ಆಗೋದಕ್ಕೆ ಕಾರಣ ಮಾಯೆ ಅಂತೆಲ್ಲ ಹೇಳಿದ್ವಲ್ಲ. ಈಗ ಶಿಷ್ಯನಿಗೆ ಒಂದು ಪ್ರಶ್ನೆ ಬಂತು, ಹಾಗಿದ್ರೆ ಈ ಮಾಯೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ದಾರಿ ಇದೆಯೋ ಇಲ್ವೋ? ಇದೆ ಅಂತಾದರೆ ಏನು ಹೇಳಿ, ಇಲ್ಲ ಅಂತಾದರೆ ಮತ್ತು ವೇದಾಂತ ಪಾಠ ಕೇಳುವ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಇದರಿಂದ ಬಿಡುಗಡೆಗೆ ಅಂದರೆ ಆತ್ಮಜ್ಞಾನವನ್ನು ಪಡೆಯೋದಕ್ಕೆ ಈ ಮಾಯೆ ಅಡ್ಡಿ ಆಗದೇ ಇರುವ ಹಾಗೆ ಏನಾದರೂ ಒಂದು ಉಪಾಯ ಉಂಟೋ ಅಂತ. ಕಥಮೇವಂ ವಿಧಾ ಮಾಯಾ ನಿವರ್ತೇತೇತಿ ಪೃಚ್ಛತಃ. ಹೇಗೆ ಮಾಡಿ ನಾವು ಈ ಮಾಯೆಯಿಂದ ದೂರ ಸರಿಬೋದು, ಅಂದರೆ ಮಾಯೆ ನಮಗೆ ಅಂಟದೇ ಇರುವ ಹಾಗೆ ಮಾಡಬಹುದು, ಅದಕ್ಕೇನಾದರೂ ಉಪಾಯ ಉಂಟಾ ಅಂತ ಶಿಷ್ಯನ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳೋದಕ್ಕೋಸ್ಕರ ಈ 9ನೇ ಶ್ಲೋಕ ಹೊರಟಿದೆ ಅಂತ. ಈಶ್ವರೋಪಾಸನಾ ರೂಪ ತದುಪಾಯ ಪ್ರಕೀರ್ತ್ಯತೆ. ಅದಕ್ಕಿರುವಂಥದ್ದು ಒಂದೇ ಒಂದು ಈಶ್ವರೋಪಾಸನೆ, ಅಂದರೆ ಆತ್ಮಚಿಂತನೆ, ಪರಮಾತ್ಮನ ಆರಾಧನೆ. ಕೇವಲ ಬಾಹ್ಯವಾದ ಪೂಜೆ ಅಷ್ಟೇ ಅಲ್ಲ. ಉಪಾಸನೆ ಅನ್ನೋದಕ್ಕೆ ಅರ್ಥ ನಾವು ಸಾಮಾನ್ಯ ವಸ್ತುವಿನಲ್ಲಿ ಬ್ರಹ್ಮಬುದ್ಧಿಯನ್ನಿಡಬೇಕು ಅಂತ ಅರ್ಥ. ಸೂರ್ಯನನ್ನು ನೋಡಿ ನಾವು ಸೂರ್ಯನೇ ಬ್ರಹ್ಮ ಅಂತ ಭಾವಿಸಬೇಕು. ಸಾಲಿಗ್ರಾಮದಲ್ಲಿ ವಿಷ್ಣು ಬುದ್ಧಿಯನ್ನಿಟ್ಟು ನಾವು ಹೇಗೆ ಪೂಜೆ ಮಾಡ್ತೇವಲ್ಲ, ಹಾಗೆಯೇ ಆ ಸಣ್ಣ ವಸ್ತುವಿನಲ್ಲೂ ಸಹ ಆ ದೊಡ್ಡ ವಸ್ತುವಿನ ಚಿಂತನೆಯನ್ನು ಮಾಡೋದಕ್ಕೆ ಅಭ್ಯಾಸ ಮಾಡಿಕೊಳ್ಬೇಕು. ಆಗೇನಾಗತ್ತೆ ಕೇಳಿದರೆ ಹಂತ ಹಂತವಾಗಿ ನಮಗೆ ಆ ದೃಢತೆ ಬರ್ತದೆ ಎನ್ನುವಂಥದ್ದನ್ನು ಹೇಳೋದಕ್ಕೋಸ್ಕರ ಈ 9ನೇ ಶ್ಲೋಕ ಹೊರಟಿದೆ. ಸಾಮಾನ್ಯವಾಗಿ ಈ ಶೈವ ಸಿದ್ಧಾಂತದಲ್ಲಿ ಸುಮಾರು 36 ತತ್ವಗಳನ್ನು ಒಪ್ಕೊಂಡು ಬಂದಿದ್ದಾರೆ ಇದನ್ನು ಬಿಡಿಸ್ಕೊಳ್ಳೋದಕ್ಕೆ, ಅಂದರೆ ಈ ಮಾಯೆಯಿಂದ ಬಿಡಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಉಪಾಯದ ರೂಪವಾಗಿ. ಆದರೆ ಆಚಾರ್ಯ ಶಂಕರರು ಸಾಮಾನ್ಯ ಜನರಿಗೆ ಎಷ್ಟೋ ತತ್ವಗಳನ್ನು ಇಟ್ಕೊಂಡು ಉಪಾಸನೆ ಮಾಡೋದು ಕಷ್ಟ ಅಂಥೇಳಿ ಈ ಶ್ಲೋಕದಲ್ಲಿ ಕೇವಲ 8 ತತ್ವಗಳನ್ನು ಮಾತ್ರ ನಮ್ಮ ಮುಂದೆ ಇಡ್ತಾರೆ. ಆ 8 ತತ್ವಗಳು ಯಾವ್ಯಾವುದು ಅನ್ನೋದನ್ನು ಈ ಶ್ಲೋಕದಲ್ಲಿ ನೋಡೋಣ. ಹಾಗೆ ಇದರ ಅರ್ಥವನ್ನು ಸಹ ಯಥಾಮತಿ ಅನುಸಂಧಾನ ಮಾಡಿಬಿಡೋಣ. ಭೂರಂಭಾಂಸ್ಯನಲೋ ನಿಲೋಂಬರಮಹರ್ನಾಥೋ ಹಿಮಾಂಶುಃ ಪುಮಾನ್ ಇತ್ಯಾಭಾತಿ ಚರಾಚರಾತ್ಮಕಮಿದಂ ಯಸ್ಯೈವ ಮೂರ್ತ್ಯಷ್ಟಕಂ ನಾನ್ಯತ್ ಕಿಂಚನ ವಿದ್ಯತೆ ವಿಮೃಶತಾಂ ಯಸ್ಮಾತ್ ಪರಸ್ಮಾದ್ ವಿಭೋಃ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀದಕ್ಷಿಣಾಮೂರ್ತಯೇ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಈ ಜಗತ್ತೇನುಂಟು, ಇದು ಪರಮಾತ್ಮನ ಬಾಹ್ಯವಾದ ರೂಪ. ಯಾಕೆ ಅಂದರೆ ಭೂಹು ಅಂದರೆ ಮಣ್ಣು, ಪೃಥ್ವೀ ತತ್ವ ಅಂತ ಅರ್ಥ. ಮತ್ತು ಅಂಬಾಂಸಿ ಅಂದರೆ ನೀರು, ಅನಲಹ ಬೆಂಕಿ, ಅನಿಲಹ ಗಾಳಿ, ಅಂಬರಂ ಆಕಾಶ. ಎಲ್ಲ ಗೊತ್ತಿರೋದೆ, ಶಬ್ದ ಮಾತ್ರ ಸ್ವಲ್ಪ ಬೇರೆ ಬೇರೆ ಆಗಿದೆ. ಪಂಚಭೂತಗಳು ಅಂತ ಹೇಳ್ದಂಗೆ ಆಯಿತು. ಮತ್ತು ಅಹರ್ನಾಥ, ಅಹಹ ಅಂದರೆ ಹಗಲು, ನಾಥ ಅಂದರೆ ಒಡೆಯ, ಹಗಲಿನ ಒಡೆಯ ಅಂದರೆ ಸೂರ್ಯ ಅಂತ ಅರ್ಥ. ಮತ್ತು ಹಿಮಾಂಶು, ಅಂಶು ಅಂದರೆ ಕಿರಣ, ಹಿಮ ಅಂದರೆ ತಂಪು, ತಂಪು ಕಿರಣದವನು ಯಾರು? ಚಂದ್ರ. ಏಳಾಯಿತು ಇಲ್ಲಿಗೆ. ಪುಮಾನ್ ಅಂದರೆ ಜೀವಾತ್ಮ.
ಇಲ್ಲಿ ಎಷ್ಟಾಯಿತು? 8 ಆಯಿತು. ಈ 8 ಇದೆಯಲ್ಲ, ಇದು ಪರಮಾತ್ಮನ ಬಾಹ್ಯವಾದ ರೂಪ. ಮತ್ತು ಈ ಚರಾಚರಾತ್ಮಕವಾದಂಥ ಈ ಜಗತ್ತು ಇವೆಲ್ಲವೂ ಸಹ ಪರಮಾತ್ಮನ ಅಷ್ಟರೂಪ. ಹಾಗಾಗಿ ಅವನು ಅಷ್ಟಮೂರ್ತಿಗಳಾಗಿ ತೋರಿ ಬರ್ತಾನೆ. ತಾತ್ವಿಕವಾಗಿ ವಿಚಾರ ಮಾಡುವವರಿಗೆ ಸರ್ವ ಕಾರಣ ಮತ್ತು ಸರ್ವಶ್ರೇಷ್ಠ ಮತ್ತು ಸರ್ವವ್ಯಾಪಕನೂ ಆದಂತಹ ಪರಮಾತ್ಮನಿಗಿಂತ ಮಿಗಿಲಾದಂತಹ ಬೇರೊಂದು ವಸ್ತು ಇಲ್ಲಿ ಇಲ್ಲ. ಎಲ್ಲವೂ ಪರಮಾತ್ಮನೇ. ಅಂತಹ ಪರಮಾತ್ಮ ರೂಪಿಯಾದಂತಹ ಆ ಗುರುಮೂರ್ತಿಯಾದ ದಕ್ಷಿಣಾಮೂರ್ತಿಗೆ ನಮಸ್ಕಾರ. ಇದಿಷ್ಟು ಈ ಶ್ಲೋಕದ ಅರ್ಥ. ಗೀತೆಯ 7ನೆಯ ಅಧ್ಯಾಯದಲ್ಲಿ ಒಂದು ಮಾತು ಬಂದಿತ್ತು. ಪರಮಾತ್ಮ ತನ್ನ 2 ಪ್ರಕೃತಿಗಳನ್ನು ಹೇಳಿದ್ದಾನೆ. ಅದನ್ನು ಮನಸ್ಸಿಗೆ ತಂದ್ಕೊಳ್ಳಿ. ನನಗೆ 2 ತರಹದ ಪ್ರಕೃತಿಗಳಿವೆ ಅಂತ. ಜೀವಭೂತಾಂ ಮಹಾಬಾಹೋ ಏದಂ ಧಾರ್ಯತೆ ಜಗತ್ತು, ಇದು ಪರಾಪ್ರಕೃತಿ. ಅಲ್ಲಿ ಈ 5 ಭೂತಗಳನ್ನು ಸಹ ಹೇಳಿದ್ದಾನೆ ಮತ್ತು ಇದಿಷ್ಟನ್ನು ಸಹ ಹೇಳಿದ್ದಾನೆ. ಹಾಗಾಗಿ ಈ 8 ಅಲ್ಲೂ ಸಹ ಬಂದಿತ್ತು, ಗೀತೆಯಲ್ಲೂ ಸಹ ಅಷ್ಟು ಹಿನ್ನೆಲೆಯಲ್ಲಿ ಮತ್ತು ಇಲ್ಲೂ ಸಹ ಅದೇ ಮಾತು ಬರ್ತಾ ಇದೆ. ಈ ಜಗತ್ತು ಅನ್ನೋದುಂಟಲ್ಲ, ಇದು ಪರಮಾತ್ಮನ ಒಂದು ಶರೀರ. ಆದರೆ ಆ ಪರಮಾತ್ಮನ ಶರೀರ ಅಂದ ತಕ್ಷಣ ನಮಗೆ ಹೇಗೆ ಶರೀರವೋ ಹೀಗೆ ಶರೀರ ಅಂತ ಅಂದ್ಕೊಳ್ಬೇಡಿ. ಶಾಸ್ತ್ರ ಹೇಳುತ್ತೆ ಇದು ಅವನ ಬಾಹ್ಯವಾದ ರೂಪ. ಆ ಬಾಹ್ಯವಾದ ರೂಪದೊಳಗೆ ಇಲ್ಲಿ ನಾವು ಒಂದು ಅಂಶವನ್ನು ಗಮನಿಸಬೇಕು. ಈ ಪಂಚಭೂತಗಳು ಮತ್ತು ಸೂರ್ಯಚಂದ್ರರು ಈ 7 ಆದವಲ್ಲ, ಇವೆಲ್ಲ ದೃಶ್ಯಕೋಟಿಗೆ ಸಂಬಂಧಪಟ್ಟವು. ಪುಮಾನ್ ಒಂದು ಶಬ್ದ ಉಂಟು, ಜೀವಾತ್ಮ ಅವನು ಮಾತ್ರ ದೃಕ್. ಅಲ್ಲೂ ಅದೇ ಮಾತು ಬಂದಿತ್ತು, ಜೀವಭೂತಾಂ ಮಹಾಬಾಹು ಅಂತ. ಅಲ್ಲಿ ಏನು ಹೇಳ್ದಂಗಾಯಿತು ಅಂದರೆ, ನೋಡುವವ ಜೀವಾತ್ಮ, ನೋಡಲ್ಪಡುವುದು ಈ ಪ್ರಪಂಚ ಅಂತ. ಇದು ಉಪಾಸನೆಗೋಸ್ಕರ ಹೇಳಿದ್ದು. ಇದು ಅಷ್ಟು ಹಿನ್ನೆಲೆಯಲ್ಲಿ ಈಗ ಸೂರ್ಯಚಂದ್ರನ ಇಲ್ಲಿ ಯಾಕೆ ಹೇಳಿದರು ಅಂತ ಒಂದು ಪ್ರಶ್ನೆ. ಕಾಳಿದಾಸನು ಈ ಮಾತನ್ನು ಶಾಕುಂತಲ ನಾಡದಲ್ಲಿ ಹೇಳ್ತಾನೆ. ಅಷ್ಟಾಭಿಹಿ ಅಂಥೇಳಿ ಶಿವನನ್ನು ಸ್ತೋತ್ರ ಮಾಡ್ತಾನೆ. ಅಲ್ಲಿ ಈ ಜಗತ್ತು ಅನ್ನುವುದು ಒಂದು ಗಡಿಯಾರ. ಈ ಗಡಿಯಾರಕ್ಕೆ 2 ಮುಳ್ಳುಗಳು. ಒಂದು ವರ್ಷದ ಮುಳ್ಳು, ಇನ್ನೊಂದು ಮಾಸದ ಮುಳ್ಳು. ಸೂರ್ಯ ವರ್ಷದ ಮುಳ್ಳು ಮತ್ತು ಚಂದ್ರ ಆತ ಮಾಸದ ಮುಳ್ಳು. ಅಂದರೆ ಇವರು ಕಾಲರೂಪದಲ್ಲಿ ಇದ್ದವರು. ಕಾಲ ಎನ್ನುವಂಥದ್ದು ಸಹ ಪರಮಾತ್ಮನಲ್ಲಿ ಅಧ್ಯಸ್ಥ. ಅಂದರೆ ಕಾಲವೂ ಸಹ ಪರಮಾತ್ಮನಲ್ಲಿ ತೋರುವುದು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ನಾವು ಕನಸನ್ನು ಕಾಣುವಾಗ, ಎಚ್ಚರದಲ್ಲಿರುವಾಗ ನಮಗೆ ಕಾಲದ ಅರಿವಿರುತ್ತೆ. ಆದರೆ ಗಾಢ ನಿದ್ರಾವಸ್ಥೆಗೆ ಹೋದಾಗ ಇರೋದಿಲ್ಲ. ಕನಸಲ್ಲಿ ಗಡಿಯಾರವೂ ಕಾಣ್ಬೋದು. ನಾನು ಇಷ್ಟಿಷ್ಟು ಹೊತ್ತು ಕೆಲಸ ಮಾಡಿದೆ ಅಂತನೂ ಅವನು ತನ್ನ ವಾಚನ್ನು ನೋಡಿ ಅಂದ್ಕೊಳ್ಬಹುದು ಕನಸಲ್ಲಿ. ಆದರೆ ಗಾಢ ನಿದ್ರಾವಸ್ಥೆಯಲ್ಲಿ ಉಂಟೋ? ಇಲ್ಲ. ಮನಸ್ಸಿನಿಂದ, ಅಂದರೆ ಮನಸ್ಸು ವಿಶ್ರಾಂತಿಯನ್ನು ಪಡೆದಾಗ ಆಗುವ ಅವಸ್ಥೆ ಗಾಢ ನಿದ್ರಾವಸ್ಥೆ. ಅಲ್ಲಿ ಮನಸ್ಸು ಈಚೆ ವಿಶ್ರಾಂತಿ ಪಡಿತಾ ಇರುತ್ತೆ. ಆಗ ಅವನಿಗೆ ಈ ಕಾಲದ ಕಟ್ಟಳೆ ಇರೋದಿಲ್ಲ. ಇನ್ನು ಸಂಪೂರ್ಣವಾಗಿ ಮನಸ್ಸಿನ ನಾಶವೇ ಆದ ಮೇಲೆ ಆ ಜ್ಞಾನಾವಸ್ಥೆಯಲ್ಲಿ ಅದು ಕಾಲಾತೀತವಾದ ಸ್ಥಿತಿ. ಅಲ್ಲಿ ಇವು ಯಾವುದೂ ಸಹ ಇರೋದಿಲ್ಲ. ಆದರೆ ಅಲ್ಲಿಯವರೆಗೆ ಈ ಕಾಲದ ನಿಯಮಕ್ಕೆ ಕಟ್ಟುಬಿದ್ದು ನಾವೆಲ್ಲ ಕೆಲಸ ಮಾಡ್ತಾ ಇರ್ತೇವೆ. ನೀವು ಏನನ್ನಾದರೂ ಮಾಡಿ ಕಾಲವನ್ನು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಏನನ್ನಾದರೂ ಸಹ, ನಿನ್ನೆ ಬಂದೆ, ನಿನ್ನೆ ಅಂದರೆ ಏನು? ಕಾಲ. ನಾಳೆ ಹೊರಡ್ತೇನೆ, ನಾಳೆ ಅಂದರೆ ಏನು? ಕಾಲ.
ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರವಸಂತೌ ಪುನರಾಯಾತಃ. ದಿನ, ರಜನಿ ಮತ್ತು ಶಿಶಿರ, ಋತು. ಋತು ಅಂದರೂ ಕಾಲ ತಾನೇ, ಅದೂ ಸಹ. ಪುನರಾಯಾತಃ, ಎಲ್ಲವೂ ಸಹ. ನೀವು ಶುಕ್ಲ ಪಕ್ಷ ಅನ್ನಿ, ಕೃಷ್ಣ ಪಕ್ಷ ಅನ್ನಿ, ಏನನ್ನಾದರೂ ಹೇಳಿ, ಎಲ್ಲವೂ ಸಹ ಕಾಲವನ್ನು ಸೂಚಿಸುವಂಥದ್ದೇ ನಮಗೆ ಕಂಡುಬರುತ್ತೆ. ಎಷ್ಟೊತ್ತಾಯ್ತು ರೀ ಬಂದು? ಎಷ್ಟು ಹೊತ್ತಾಯಿತು ಅಂದ್ರೇನು? ಕಾಲ. ಇನ್ನೆಷ್ಟೊತ್ತಿರ್ತೀರಿ? ಮತ್ತು ಪುನಃ ಕಾಲ. ಹಾಗಾಗಿ ಆ ಕಾಲವನ್ನು ಬಿಟ್ಟು ನಾವು ಏನೂ ಸಹ ಮಾಡಲಿಕ್ಕಾಗೋದಿಲ್ಲ. ಗೀತೆಯಲ್ಲಿ ಭಗವಂತನು ಈ ಮಾತನ್ನು ಹೇಳ್ತಾನೆ, ಕಾಲೋಸ್ಮಿ ಲೋಕಕ್ಷಯ ಕೃತ್. ಇಡೀ ಲೋಕವನ್ನೇ ಕ್ಷಯ ಮಾಡುವಂಥ ಕಾಲಸ್ವರೂಪನಾಗಿ ನಾನು ಬರ್ತೇನೆ. ಎರಡರ್ಥ, ಕಾಲ ಅಂದರೆ ಮೃತ್ಯು, ಯಮ ಅಂತ ಅರ್ಥ, ಮತ್ತು ಪುನಃ ಕಾಲ ಅಂದರೆ ಕಾಲರೂಪದಲ್ಲಿ ನಾನು ಇರ್ತೇನೆ. ಅಂದರೆ ನಾನೇ ಕಾಲನಾಗಿ ಇದ್ದಾಗ ಈ ಎಲ್ಲ ಘಟನೆ ನಡೀತದೆ ಅಂತ. ಹೀಗೆ ಭೂರಂಭಾಂ ಸ್ಯನಲೋ ನಿಲೋಂಬರಮಹರನ್ ನಾಥೋ ಹಿಮಾಂಶು ಪುಮಾನ್ ಇತ್ಯಾಭಾತಿ ಚರಾಚರಾತ್ಮಕಮಿದಂ ಯಸ್ಯೈವ ಮೂರ್ತ್ಯಷ್ಟಕಂ. ಆ ಪರಮಾತ್ಮನ ಈ ಅಷ್ಟರೂಪ ಎನ್ನುವಂಥದ್ದು ಇಲ್ಲಿ ಕಾಣುತ್ತೆ. ಇದನ್ನು ಬಿಟ್ಟರೆ ಇನ್ನೇನೂ ಇಲ್ಲಿಲ್ಲ. ಯಾರಿಗೆ ಅಂದರೆ ವಿಮರ್ಶತಾಂ, ವಿಚಾರ ಮಾಡುವವರಿಗೆ. ವಿಚಾರ ಮಾಡದೇ ಇರುವವರಿಗೆ ಎಲ್ಲವುದೂ ಉಂಟು ಬೇರೆ ಬೇರೆ ಹಾಗೆ. ಆದರೆ ವಿಚಾರ ಮಾಡುವವರಿಗೆ ಈ 8 ಬಿಟ್ಟರೆ ಇನ್ನೇನೂ ಇಲ್ಲ. ಈಗ ಉದಾಹರಣೆಗೆ ಇಲ್ಲೇನೋ ಒಂದು ಬಿಲ್ಡಿಂಗ್ ನೋಡಿದ್ವಿ. ಆ ಬಿಲ್ಡಿಂಗ್ ನೋಡಿದ್ವಲ್ಲ ನಾವು, ಈ ಬಿಲ್ಡಿಂಗು ಅಂದರೆ ಏನು? ಗೋಡೆ ಕಟ್ಟಿದ್ದು ಇಟ್ಟಿಗೆಯಿಂದ, ಹೌದು ತಾನೇ? ಆಮೇಲೆ ಅಲ್ಲೊಂದಿಷ್ಟು ಮರಗಳನ್ನು ಹಾಕಿದ್ದಾರೆ, ಏನೇನೋ ಎಲ್ಲ ಕಟ್ಟಿದ್ದಾರೆ. ಇದು ಎಲ್ಲವುದೂ ಸಹ ಪೃಥ್ವೀ ಭಾಗಕ್ಕೆ ಸೇರಿದ್ದು, ಹೌದು ಅಲ್ವೋ? ಹೌದು. ಆಮೇಲೆ ನದಿ ನೋಡ್ತೇವೆ, ಅಥವಾ ಇನ್ನೊಂದು ಸರೋವರ ನೋಡ್ತೇವೆ, ಅದೆಲ್ಲವೂ ಸಹ ನೀರೇ. ನಮಗೆ ಬಾಯಾರಿಕೆ ಆಯಿತು, ನಾವು ಕುಡಿಯೋದು ಸಹ ನೀರೇ, ಹೌದು ತಾನೆ? ಮತ್ತು ಪುನಃ ಬಾಡಿಯಲ್ಲಿ ಟೆಂಪ್ರೇಚರ್ ಉಂಟು, ಆಚೆ ಕಡೆಗೂ ಸಹ ಟೆಂಪ್ರೇಚರ್ ಉಂಟು, ಹೌದು ತಾನೆ? ಎಲ್ಲವೂ ಸಹ ಆ ಅಗ್ನಿಯ ಅಂಶವೇ. ಇನ್ನು ಉಸಿರಾಟ, ಹೊರಗಡೆಗೆ ಗಾಳಿ, ಇಲ್ಲಿ ಪ್ರಾಣವಾಯು ಅಂತ ಕರೆಸ್ಕೊಳ್ಳುತ್ತೆ. ಮತ್ತು ಆಕಾಶ, ಎಲ್ಲ ಕಡೆಗೂ ಸಹ. ಈ 5 ಬಿಟ್ಟರೆ ಇನ್ನೇನುಂಟು? ಮತ್ತು ಈ 5 ಅರಿಯುವುದಕ್ಕೆ ಬೆಳಕಿನ ರೂಪದಲ್ಲಿ, ಕಾಲದ ರೂಪದಲ್ಲಿ ಅವರಿಬ್ಬರಿದ್ದಾರೆ. ಇವೆಲ್ಲವೂ ಸಹ ಇದೆಯೋ ಇಲ್ಲೋ ಅಂತ ನೋಡ್ತಾ ಇರೋದನ್ನ ಜೀವಾತ್ಮ ಇದ್ದಾನೆ. ಹಾಗಾಗಿ ಪ್ರಪಂಚ ಅಂದರೆ ಈ 8 ಬಿಟ್ಟರೆ ಇನ್ನೇನೂ ಇಲ್ಲ. ಅದು ಇದಕ್ಕೆ ಹೊರತಾಗಿ ಎಕ್ಸ್ಟ್ರಾ ತೋರಿದರೆ ಅದು ಅಜ್ಞಾನದ ಸ್ಥಿತಿ. ವಿಚಾರ ಮಾಡುವವರಿಗೆ ತೋರೋದೇನು ಕೇಳಿದರೆ ಇದಿಷ್ಟೇ. ಹಾಗಾಗಿ ಜ್ಞಾನಿ ಆದವನು ಏನು ಮಾಡ್ತಾನೆ ಅಂದರೆ ಇಷ್ಟನ್ನೇ ಅವನು ನೋಡ್ತಾ ಇರ್ತಾನೆ. ವಿಚಾರ ಮಾಡಿ 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 ಹೋದರೆ ಆಳಕ್ಕೆ ಹೋದಾಗ ಇಷ್ಟೇ ಸಿಗೋದು. ಒಬ್ಬ ಮನುಷ್ಯ ಒಂದು ಉಂಗುರ ತಗೊಂಡು ಗೋಲ್ಡ್ ಸ್ಮಿತ್ ಹತ್ರ ಹೋಗಿದ್ದಂತೆ. ಗೋಲ್ಡ್ ಸ್ಮಿತ್ ಹತ್ರ ತೊಗೊಂಡು ಹೋಗಿ ಹೇಳಿದ್ನಂತೆ, ಇದು ನಮ್ಮ ತಾತ ಹಾಕ್ಕೊಳ್ತಾ ಇದ್ದು ಉಂಗುರ, ನಮ್ಮ ಅಪ್ಪ ಹಾಕ್ಕೊಳ್ತಾ ಇದ್ರು, ಆಮೇಲೆ ಈಗ ನನಗೆ ಬಂದಿದೆ ಇದನ್ನು ತಗೊಂಡು ನನಗೆ ನೀವು ದುಡ್ಡು ಕೊಟ್ಬಿಡಿ, ಇದರ ಬೆಲೆ ಎಷ್ಟು ಹೀಗೆ ಅಂತ, ಯಾಕೆಂದರೆ ನನಗೆ ತುಂಬ ಸೆಂಟಿಮೆಂಟ್ಸ್ ಉಂಟು ಹೀಗೆ ಅಂತ. ಆಗ ಆ ಗೋಲ್ಡ್ ಸ್ಮಿತ್ ಹೇಳಿದಂತೆ, ಇದೆಲ್ಲ ಸರಿ, ನೀನು ಒಂದು ಕೆಲಸ ಮಾಡು, ನಿಮ್ಮ ತಾತನ ಉಂಗುರ ಅಂತ ಹೇಳಿದೆಯಲ್ಲ, ಆ ಉಂಗುರವನ್ನು ನೀನೇ ಇಟ್ಕೋ, ನಾನು ಅದಕ್ಕೆ ಏನೂ ತೊಂದರೆ ಕೊಡಲ್ಲ, ಆದರೆ ನಾನು ಲೆಕ್ಕ ಹಾಕೋದು ಬಂಗಾರಕ್ಕೆ ಮಾತ್ರ. ಹಾಗೆಯೇ ಜ್ಞಾನಿ ಆದನು ಏನು ಮಾಡ್ತಾನೆ ಅಂದರೆ ಇಷ್ಟೇ, ಇದರ ಆಚೆ ಇನ್ನೊಂದು ಇಲ್ಲ. ಯಾಕೆಂದರೆ ನೋಡುವ ಚೇತನ ಇಲ್ಲಿದ್ದಾನೆ, ಈ ಚೇತನಕ್ಕೆ ಕಾಣ್ತಾ ಇರುವಂಥ ಪ್ರಪಂಚ ಇಲ್ಲಿದೆ. ಅಷ್ಟು ಹಿನ್ನೆಲೆಯಲ್ಲಿ ಇತ್ಯಾಭಾತಿ ಚರಾಚರಾತ್ಮಕ, ಒಂದು ಚರ ಮಿಕ್ಕಿದ್ದು ಅಚರ. ಚರ ಅಂದರೆ ಚೇತನ ಸ್ವರೂಪ, ಮಿಕ್ಕಿದ್ದೆಲ್ಲ ಜಡ. ನೋಡುವವನು ಚೇತನ, ನೋಡಲ್ಪಡುವುದೆಲ್ಲವೂ ಸಹ ಜಡ. ಇದು ಅವನ ಅಷ್ಟಮೂರ್ತಿ, ಅಂದರೆ ಅವನ 8 ರೂಪಗಳು ಹೀಗೆ ಅಂತ. ಇದರ ಬಿಟ್ಟರೆ ಇದರ ಆಚೆ ಇನ್ನೇನೂ ಸಹ ಇಲ್ಲವೇ ಇಲ್ಲ. ನಾಣ್ಯತ್ ಕಿಂಚನ ವಿದ್ಯತೆ ವಿಮರ್ಶತಾಂ, ಇದರ ಆಚೆ ವಿಚಾರ ಮಾಡುವವರಿಗೆ ಏನೂ ಇಲ್ಲ. ಏನೂ ಇಲ್ಲ ಅಂದರೆ ಏನೂ ಇಲ್ಲ ಅಂತ. ಯಾಕೆಂದರೆ ಯಸ್ಮಾತ್ ಪರಸ್ಮಾತ್ ವಿಭೋಹೋ, ಆ ಪರಮಾತ್ಮನಿಗಿಂತ ಮಿಗಿಲಾದದ್ದು ಏನೂ ಇಲ್ಲ. ಹಾಗಿದ್ದರೆ
ಇದನ್ನಾದರೂ ಯಾಕೆ ಹೇಳಬೇಕು ಅಂತ ಕೇಳಿದರೆ, ಇಲ್ಲಿ ತೋರ್ತಾ ಇರುವಂಥ ಈ ಪ್ರಪಂಚ ಏನುಂಟಲ್ಲ, ಇದು ಅವನನ್ನು ಕಾಣುವುದಕ್ಕೆ ಒಂದು ಮಾಧ್ಯಮ. ಏಕೆಂದರೆ ನಿನ್ನದೇ ರೂಪವನ್ನು ನಾನು ಹೀಗೆ ನೋಡ್ತಾ ಇದ್ದೇನೆ. ಗೀತೆಯಲ್ಲೂ ಪರಮಾತ್ಮ ಈ ಮಾತನ್ನು ಹೇಳ್ತಾನೆ. ವಿಶ್ವರೂಪ ದರ್ಶನವನ್ನೆಲ್ಲ ನಾವು ನೋಡಿ ಬಂದಿದ್ದೇವೆ ಅಂತ. ನೇರ ಅವನು ಹೇಗಿದ್ದಾನೆ ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ವಲ್ಲ. ಹಾಗಾಗಿ ಅವನ ಕಲ್ಪನೆ ಬರೋದಕ್ಕೋಸ್ಕರ ಈ ವಿರಾಟ್ ರೂಪದಲ್ಲಿರುವಂಥ ಪ್ರಪಂಚವನ್ನು ನಮ್ಮ ಮುಂದೆ ಇಟ್ಟು, ಪ್ರಪಂಚ ಅಂದರೆ ಇಷ್ಟೇ, ಇಷ್ಟನ್ನು ನೀನು ಏನು ಮಾಡಬೇಕು ಅಂದರೆ ಉಪಾಸನೆ ಮಾಡಬೇಕು ಅಂತ. ಹೇಗೆ ಉಪಾಸನೆ ಮಾಡಬೇಕು ಅಂದರೆ, ನೋಡಿ, ಈ ದೇಹದೊಳಗೆ ಪಂಚಭೂತಗಳಿವೆ ಅಲ್ವಾ? ಮತ್ತು ಇಲ್ಲಿ ಇನ್ನೇನುಂಟು, ಸೂರ್ಯ ಚಂದ್ರರು ಇದ್ದಾರೆ. ಸೂರ್ಯ ಚಂದ್ರ, ಮತ್ತು ಒಳಗಿಂದ ಅರಿವಿನ ರೂಪ ಅಂತ ಆತ್ಮ, ಜೀವಾತ್ಮ ಇದ್ದಾನೆ. ನಾನು ಅಂದರೆ ಈ 8 ರೂಪಗಳಿಂದ ಕೂಡಿದಂತಹ ನಾನು ಪರಮಾತ್ಮನಿಗಿಂತ ಬೇರೆ ಅಲ್ಲ, ಅವನೇ ಆಗಿದ್ದೇನೆ ಅಂತ ನಿರಂತರ ಹೀಗೆ ಚಿಂತನೆ ಮಾಡ್ತಾ ಇರಬೇಕು. ಈ ಮಾತು ಸೌಂದರ್ಯ ಲಹರಿಯಲ್ಲೂ ಬರುತ್ತೆ. ಋಣಿಭಿ ಅಂತ ಭಗವತ್ಪಾದರಲ್ಲೂ ಹೇಳ್ತಾರೆ. ಇಲ್ಲೂ ಸಹ ಅದೇ ಮಾತನ್ನು ಉಪನಿಷತ್ತು ಹೇಳಿದ ಹಿನ್ನೆಲೆಯಲ್ಲಿ, ಅಂದರೆ ಈ ದೇಹದ ಒಳಗೇನೆ ಪರಮಾತ್ಮನ ಹೊರಗೆ ಹುಡುಕುವುದಲ್ಲ. ಎಲ್ಲಿ ಹುಡುಕೋದು? ಇಲ್ಲೇನೆ. ಹೊರಗೆ ನೋಡಿದರೂ ಇಷ್ಟೇ, ಇಲ್ಲೂ ಇಷ್ಟೇ. ಆದ್ದರಿಂದ ಇದು ಅವನ ಸ್ವರೂಪ. 8ರಿಂದ ಕೂಡಿದಂತಹ ಅವನನ್ನು ನಾನು ಕಾಣಬೇಕು ಅಂತಾದರೆ ಇಲ್ಲಿಯೇ ನೋಡಬೇಕು ಅಂತ ಹೇಳಿ ಉಪಾಸನೆಗೋಸ್ಕರ ಉಪಾಸಕನಾದವನು ಹೀಗೆ ನಿರಂತರ ಏನು ಮಾಡ್ತಾನೆ? ಹಾಗೆ ವಿಚಾರ ಮಾಡ್ತಾ ಇರ್ತಾನೆ. ಹಾಗೆ ಉಪಾಸನೆ ಮಾಡ್ತಾ ಮಾಡ್ತಾ ಹೋದಾಗ ಅವನ ಮರಣ ಕಾಲದಲ್ಲಿ ಆ ಉಪಾಸ್ಯ ದೇವತೆಯಿಂದ ಅವನಿಗೆ ಮುಂದೆ ಅನುಕೂಲ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಇವತ್ತಿಲ್ಲಿ ತಂದು ನಿಲ್ಲಿಸ್ಕೊಳ್ಳೋಣ. ಮತ್ತು ಈ ಶ್ಲೋಕದಲ್ಲಿ ಇನ್ನೂ ಹೇಳಬೇಕಾದ ತುಂಬ ಉಂಟು. ಯಾಕೆಂದರೆ ಮಾನಸೋಲ್ಲಾಸದಲ್ಲಿ ಈ ಶ್ಲೋಕದಲ್ಲಿ ಹೇಳಬೇಕಾದ ವಿಚಾರವನ್ನು ಬಹಳವಾಗಿ ಮುಂದೆ ಹೋದಂಗೆ ಇದು ಯೋಗಶಾಸ್ತ್ರದಲ್ಲಿ ಮುಕ್ತಾಯ ಆಗುತ್ತೆ. ಇದು ಯೋಗಶಾಸ್ತ್ರ ಅಂದ ತಕ್ಷಣ ಪ್ರಾಣಾಯಾಮ, ನಮ್ಮ ಉಸಿರು ಎಲ್ಲ ವಿಚಾರವನ್ನು ಕುರಿತು ಮಾನಸೋಲ್ಲಾಸದಲ್ಲಿ ಹೇಳ್ತಾರೆ. ಮತ್ತು ನಾವು ಒಂದು ದಿನಕ್ಕೆ ಎಷ್ಟು ಸಲ ಉಸಿರಾಟ ಮಾಡ್ತೇವೆ, ಯಾಕೆ ಉಸಿರಾಟ ಮಾಡ್ತೇವೆ, ಆ ಉಸಿರಾಟ ಬರೀ ಉಸಿರಾಟ, ಅದ್ರ ಜೊತೆಗೆ ಇನ್ನೇನಾದರೂ ಉಂಟೋ, ಬಹಳ ಸುದೀರ್ಘವಾಗಿ ಈ ಶ್ಲೋಕದಲ್ಲಿ ವಿಚಾರ ಮಾಡಿದಂಥ ಅಂಶವನ್ನು ನೋಡ್ತೇವೆ. ನಾಳೆ 6:15 ಸೇರಿದಾಗ ಈ ಶ್ಲೋಕದ ಅವಶಿಷ್ಟವಾದ ಭಾಗ ಮತ್ತು ಫಲಶ್ರುತಿಯಾದಂಥ ಅಂತಿಮವಾದಂತಹ ಶ್ಲೋಕ ಎರಡನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.